ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ವಿಡೋಸ್ ಬೇ ಸೀರೀಸ್ ನ 3 ಮತ್ತೆ 4ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಮೊದಲ 2 ಎಪಿಸೋಡ್ಸ್ ಅಲ್ಲಿ ನೋಡಿರೋ ಹಾಗೆ ವಿಡೋಸ್ ಬೇ ದ್ವೀಪ ಶಾಪಗ್ರಸ್ತವಾಗಿದೆ. ಒಂದೊಂದೇ ಭಯಾನಕ ಘಟನೆಗಳು ನಡೀತಾ ಇದೆ. ಹಿಂದಿನ ಎಪಿಸೋಡ್ ಅಲ್ಲಿ ಟೌನ್ ನ ಜನರೆಲ್ಲ ಟಾಮ್ ನ ಹಾಂಟೆಡ್ ಲಾಡ್ಜ್ ಗೆ ಕಳಿಸಿದ್ರು. ಅಲ್ಲಿಂದ ಟಾಮ್ ಜೀವಂತವಾಗಿ ವಾಪಸ್ ಬಂದಿದ್ದೆ ಪವಾಡ. ಜೊತೆಗೆ ಚರ್ಚ್ ಅಲ್ಲಿ ಬೆಲ್ಗೆ ಚೈನ್ ಹಾಕಿ ಕಟ್ ಹಾಕಿದ್ರು ಕೂಡ 9 ಬಾರಿ ಬೆಲ್ ಹೊಡೆಯೋ ಶಬ್ದ ಕೇಳಿಸಿರುತ್ತೆ. ಟಾಮ್ಗೆ ಅನ್ಸಿತ್ತು ತನ್ನ ಮಗನೇ ಈ ಕೆಲಸ ಮಾಡಿರ್ಬೋದು ಅಂತ. ಚರ್ಚ್ ನ ಫಾದರ್ ಗೆ ಗೊತ್ತಾಗಿದೆ ಇದು ಯಾವ ಮಗುನ್ ಕೆಲ್ಸನೂ ಅಲ್ಲ, ಈ ಟೌನ್ ನ ಶಾಪದ ಒಂದು ಭಾಗ ಅದು ಅಂತ. ಅದಕ್ಕೆ ಯಾರೋ ಒಂದು ಲೆಟರ್ ಅಲ್ಲಿ ಈ ರೀತಿ ಬೆಲ್ ನ ಶಬ್ದ ಕೇಳಿಸಿದಾಗ ಏನೆಲ್ಲ ಮಾಡ್ಬೇಕು ಅಂತ ಬರ್ದಿದ್ರು. ಅದನ್ನ ಓದ್ತಾ ಕುತ್ಕೊಂಡಿರ್ತಾರೆ ಫಾದರ್. ಲಾಡ್ಜ್ ಅಲ್ಲಿ ಇದ್ದ ಟಾಮ್ಗೆ ವಿಲಿಯಂ ದ ಕ್ಲೌನ್ ಕಿಲ್ಲರ್ ನ ಆತ್ಮವನ್ನ ನೋಡ್ದಾಗ್ಲಿಂದ ಲಾಡ್ಜ್ ಹಾಂಟೆಡ್ ಆಗಿದೆ ಅಂತ ಗೊತ್ತಿದ್ರು. ಏನು ಆಗೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡ್ತಾ ಇದ್ದಾನೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈಗಾಗ್ಲೇ ಟಾಮ್ ನ ಆಸೆಯಂತೆ ಟೌನ್ಗೆ ಟೂರಿಸ್ಟ್ ಗಳು ಬರ್ತಾ ಇದ್ದಾರೆ. ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಟಿವಿಯಲ್ಲಿ ಟೌನ್ ನ ಇತಿಹಾಸದ ಬಗ್ಗೆ ಒಂದು ವಿಡಿಯೋ ಬರ್ತಾ ಇದೆ. ಈ ವಿಡಿಯೋ ಅಲ್ಲಿ ಒಬ್ಬ ವ್ಯಕ್ತಿ ದ್ವೀಪದ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದಾನೆ. ವಿಡೋಸ್ ಬೇ ದ್ವೀಪದಲ್ಲಿ ಈ ಟೌನ್ ನ ಸ್ಥಾಪನೆ ಆಗಿದ್ದು 1681ರಲ್ಲಿ. ಯಾರಿಂದ? ರಿಚರ್ಡ್ ವಾರನ್ ಇಂದ. ರಿಚರ್ಡ್ ವಾರನ್ ಈ ಟೌನ್ ನ ಮೊದಲ ಮೇಯರ್ ಸ್ನೇಹಿತರೆ, ನೆನ್ಪಿರ್ಲಿ. ನ್ಯೂ ಇಂಗ್ಲೆಂಡ್ ಇಂದ 70ರಿಂದ 80 ಕಿಲೋಮೀಟರ್ ದೂರದಲ್ಲಿ ಈ ದ್ವೀಪ ಇದೆ. 3000 ಜನರು ವಾಸವಾಗಿದ್ದಾರೆ ಅಂತ ಈ ವ್ಯಕ್ತಿ ವಿಡಿಯೋ ಅಲ್ಲಿ ಹೇಳಿ ರೂಮ್ ಇಂದ ಸ್ಟೈಲ್ ಆಗಿ ಹೊರಗೆ ಹೋಗೋಕೆ ನೋಡ್ದ. ಆದ್ರೆ ಡೋರ್ ಜಾಮ್ ಆಗಿದೆ, ತೆಗಿಯೋಕಾಗ್ದಲೆ ಪೊಸೆಸ್ಡ್ ಆಗಿರೋ ತರ ಸೈಲೆಂಟ್ ಆಗಿ ಡೋರ್ ಹತ್ರ ನಿಂತ್ಕೊಂತಾನೆ. ಹಾರರ್ ಮೂವೀಸ್ ಅಲ್ಲೆಲ್ಲ ಈ ತರ ಸೀನ್ಸ್ ನ ನೋಡಿದೀವಲ್ಲ. ನ್ಯೂ ಇಂಗ್ಲೆಂಡ್ ಅಂದ್ರೆ ಈ ಮ್ಯಾಪ್ ಮೇಲೆ ಮಾರ್ಕ್ ಮಾಡಿರೋ ಈ ಭಾಗವನ್ನೇ ನ್ಯೂ ಇಂಗ್ಲೆಂಡ್ ಅಂತ ಕರೀತಾರೆ ಸ್ನೇಹಿತರೆ. ಈ ಮ್ಯಾಪ್ ನ ನೋಡಿದಾಗ ಫ್ಲಾಶ್ ಆಯ್ತು, ಇರೋ ಬರೋ ಹಾರರ್ ಮೂವೀಸ್ ನ ಸ್ಟೋರಿ ಎಲ್ಲ ಇಲ್ಲೇ ನಡೆಯೋದು. ಮೇಲಿರೋ ಮೇನ್ ರಾಜ್ಯದಲ್ಲೇ ಡೆರಿ ಇರೋದು, ಕೆಳಗಿರೋ ನ್ಯೂ ಹ್ಯಾಂಪ್ಶೈರ್ ಅಲ್ಲಿ ಡಾಕ್ಟರ್ ಸ್ಲೀಪ್ ನ ಸ್ಟೋರಿ ನಡೆಯೋದು. ಮ್ಯಾಸಚೂಸೆಟ್ಸ್ ಅಲ್ಲೇ ಟಾಮ್ ಹುಟ್ಟಿ ಬೆಳೆದಿರೋದು. ಅದಕ್ಕೆ ದ್ವೀಪದ ಶಾಪ ಟಾಮ್ ನ ಮೇಲಿಲ್ಲ. ಇನ್ನ ಕೆಳಗಿರೋ ಕನೆಕ್ಟಿಕಟ್ ಅಲ್ಲೇ ಕಾಂಜುರಿಂಗ್ 3 ದ ಡೆವಿಲ್ ಮೇಡ್ ಮಿ ಡೂ ಇಟ್ ನ ಸ್ಟೋರಿ ನಡೆಯುತ್ತೆ. ಪಕ್ಕದಲ್ಲೇ ರೋಡ್ ಐಲ್ಯಾಂಡ್ ಇದೆಯಲ್ಲ, ಅಲ್ಲಿ ಮೊದಲ ಕಾಂಜುರಿಂಗ್ ಮೂವಿಯ ಕತೆ ನಡೆಯುತ್ತೆ. ರೋಡ್ ಐಲ್ಯಾಂಡ್ ನ ಪಕ್ಕದಲ್ಲೇ ಮಾರ್ಥಾಸ್ ವಿನ್ಯಾರ್ಡ್ ಕೂಡ ಇದೆ ಸ್ನೇಹಿತರೆ, ಟಾಮ್ ನ ಫೇವರೇಟ್ ಜಾಗ. ಇದರ ಬಗ್ಗೆ ಹಿಂದಿನ ವಿಡಿಯೋಸ್ ಅಲ್ಲೇ ಹೇಳಿದೀನಿ. ಸೊ ಈಗ ಜೆರಿ ಜನರಿಗೆ ಟೌನ್ ನ ಇತಿಹಾಸದ ಬಗ್ಗೆ ಹೇಳ್ತಾ ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಇರೋ ವಸ್ತುಗಳನ್ನ ಟೂರಿಸ್ಟ್ ಗಳಿಗೆ ತೋರಿಸ್ತಾ ಇದ್ದಾಳೆ. ಇದರಲ್ಲಿ ಒಬ್ಳು ಹುಡುಗಿಯ ಗೊಂಬೆ ಕೂಡ ಇದೆ. ಇವಳು ಬೇರೆ ಯಾರು ಅಲ್ಲ, ಈ ಟೌನ್ ನ ಮೊದಲ ಮೇಯರ್ ರಿಚರ್ಡ್ ವಾರನ್ ನ ಮೊದಲನೇ ಹೆಂಡತಿ ಅಲ್ಲ, 2ನೇ ಹೆಂಡತಿ ಸಾರಾ. ಮೊದಲನೇ ಹೆಂಡತಿ ಸಾವನ್ನಪ್ಪಿರ್ತಾಳೆ. ಹೇಗೆ ಅಂತ ಹಿಸ್ಟ್ರಿನ ಒಂದು ಎಪಿಸೋಡ್ ಪೂರ್ತಿ ತೋರಿಸ್ತಾರೆ ಸ್ನೇಹಿತರೆ. ಟೌನ್ ತುಂಬಾ ಟೂರಿಸ್ಟ್ ಗಳಿರೋದು ನೋಡಿ ಟಾಮ್ಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಕಾರಲ್ಲಿ ಒಳ್ಳೆ ಹಾಡನ್ನ ಹಾಕೊಂಡು ತನ್ನ ಆಫೀಸ್ ಕಡೆ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಮರಿಸಾ ಅನ್ನೋ ಟೂರಿಸ್ಟ್ ಮ್ಯಾಪ್ ಇಟ್ಕೊಂಡು ಮೊಬೈಲ್ ನೆಟ್ವರ್ಕ್ ಸಿಗುತ್ತಾ ಅಂತ ನೋಡ್ತಿದ್ದಾಳೆ. ಟಾಮ್ ಕಾರ್ ನಿಲ್ಸಿ, ಇಲ್ಲಿ ನೆಟ್ವರ್ಕ್ ನೆಟ್ಟಗಿಲ್ಲ, ನೀವೆಲ್ಲಿಗೆ ಹೋಗ್ಬೇಕು ಹೇಳಿ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಾನೆ. ಆದ್ರೆ ಮರಿಸಾ ಎಲ್ಲಿ ಇವನು ಕಿಡ್ನಾಪ್ ಮಾಡೋನು ಅನ್ಕೊಂಡು ಹಿಂದೆ ಮುಂದೆ ನೋಡ್ಬೇಕಾದ್ರೆ, ನಾನು ಇಲ್ಲಿನ ಮೇಯರ್, ನಿಮ್ ಕೈಯಲ್ಲಿ ಬ್ರೋಷರ್ ಇದೆಯಲ್ಲ ಅದ್ರಲ್ಲಿ ನನ್ನ ಫೋಟೋ ಇದೆ ನೋಡಿ ಅಂದಾಗ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡೆ ಕಾರ್ ಹತ್ತುತ್ತಾಳೆ. ಸೈನ್ ಬೋರ್ಡ್ ಮೇಲೆಲ್ಲ ಟಾಮ್ ನ ಮಗ ಸ್ಪ್ರೇ ಪೇಂಟ್ ಹೊಡೆದು ಹಾಳು ಮಾಡಿದ್ದಾನೆ. ಅದಕ್ಕೆ ಟೂರಿಸ್ಟ್ ಗಳಿಗೆ ಸಮಸ್ಯೆ ಆಗ್ತಿದೆ. ಮರಿಸಾ ಜೊತೆ ಟಾಮ್ ಮಾತಾಡ್ಬೇಕಾದ್ರೆ ಇವಳು ರಾತ್ರಿ ಲಾಡ್ಜ್ ಅಲ್ಲಿ ಉಳ್ಕೊಂಡಿದ್ಲು ಅಂತ ಗೊತ್ತಾಯ್ತು. ಅದಕ್ಕೆ ಏನು ತೊಂದರೆ ಆಗ್ಲಿಲ್ಲ ತಾನೆ ಅಂತ ಕೇಳಿದಾಗ ಇಲ್ಲ ಚೆನ್ನಾಗಿತ್ತು ಲಾಡ್ಜ್ ಅಂತ ಹೇಳ್ತಾಳೆ. ಅಂದ್ರೆ ನಮ್ಮ ಥಿಯರಿ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಅದೇ ಟಾಮ್ ಮತ್ತೆ ಟೂರಿಸ್ಟ್ ಎಲ್ಲ ಹೊರಗಿನವರು, ಇವರಿಗೆ ಏನು ಆಗಲ್ಲ. ಈ ಟೌನ್ ನ ಜನರ ಮೇಲೆ ಮಾತ್ರ ಶಾಪ ವರ್ಕ್ ಆಗೋದು. ಅವರು ಲಾಡ್ಜ್ ಅಲ್ಲಿ ಉಳ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ನಾಳೆ ಬೀಚ್ ನ ಉದ್ಘಾಟನಾ ಸಮಾರಂಭ ಇದೆ. ಉದ್ಘಾಟನೆ ಆದ್ಮೇಲೆ ಮೊದಲನೇ ಬಾರಿ ಮೇಯರ್ ಆದ ಟಾಮೇ ಸ್ವಿಮ್ ಮಾಡೋದು. ಟೌನ್ ನ ಜನ ಬೀಚ್ ಸೇಫ್ ಅಲ್ಲ ಅಂತ ಏನೇನೋ ಕತೆ ಹೇಳ್ತಾರಲ್ಲ, ಅದಕ್ಕೆ ನಾನು ಮೊದಲು ಸ್ವಿಮ್ ಮಾಡಿ ಸ್ವಿಮ್ಮಿಂಗ್ ಮಾಡೋದು ಸೇಫ್ ಅಂತ ಪ್ರೂವ್ ಮಾಡ್ತೀನಿ. ನೀವು ಅಲ್ಲಿಗೆ ಬನ್ನಿ, ಇಲ್ಲ ಅಂದ್ರೆ ನಾಳೆ ಸಂಜೆ ಕಾಕ್ಟೇಲ್ ಪಾರ್ಟಿ ಇದೆ, ಅಲ್ಲಿಗಾದ್ರೂ ಬನ್ನಿ ಅಂತಾನೆ ಟಾಮ್. ಅದಕ್ಕಿಂತ ಮುಂಚೆ ಇವತ್ ರಾತ್ರಿನೇ ನಾವು ಬಾರಲ್ಲಿ ಭೇಟಿ ಆಗ್ಬೋದಾ ಅಂತ ಮರಿಸಾ ಕೇಳಿದಾಗ ಟಾಮ್ ಒಪ್ಕೊಂತಾನೆ. ಪ್ರೀತಿ ಚಿಗುರೊಡಿತಾ ಇದೆ. ಟಾಮ್ ಸೀದಾ ಟೌನ್ ಹಾಲ್ಗೆ ಮೀಟಿಂಗ್ಗೆ ಅಂತ ಬಂದವನು. ಡೇಲ್ ಟ್ಯಾಕ್ಸ್ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ರು. ಟಾಮ್ ಮರಿಸಾಳ ನೆನ್ಪಲ್ಲಿ ಕಳೆದೋಗಿದ್ದಾನೆ. ಮತ್ತೆ ಪೆಟ್ರಿಷಿಯಾಗೆ ಕಾಕ್ಟೇಲ್ ಪಾರ್ಟಿ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತೇ ಇಲ್ಲ. ಒಬ್ಳು ಹುಡುಗಿಗೆ ಲಿಫ್ಟ್ ಕೊಟ್ಟೆ ಇವತ್ತು, ಅವಳಿಗೂ ಗೊತ್ತಿಲ್ಲ ಅಂತ ಹೇಳಿದಾಗ ಯಾವ ಹುಡುಗಿ ಎಷ್ಟು ವಯಸ್ಸು ಅಂತೆಲ್ಲ ಕೇಳೋಕೆ ಶುರು ಮಾಡ್ತಾಳೆ. ಯಾರೋ ಹುಡುಗಿ ಸಹಾಯ ಮಾಡ್ದೆ ಅಷ್ಟೇ, ಅವಳಿಗೆ 18 ವರ್ಷ ಆಗಿತ್ತು, 40 ವರ್ಷಕ್ಕಿಂತ ಕಡಿಮೆನೆ ವಯಸ್ಸು ಅಂದಾಗ ಪೆಟ್ರಿಷಿಯಾಗೆ ಕೋಪ ಬರುತ್ತೆ. ಮೊದಲ ಎಪಿಸೋಡ್ ಅಲ್ಲಿ ಇವಳಿಗೆ 40 ವರ್ಷದ ಆಂಟಿ ಅಂದಿದ್ನಲ್ಲ, ಅದಕ್ಕೆ ಅವಳೇನು ಸ್ಪೆಷಲ್ ಸಹಾಯ ಮಾಡೋಕೆ. ನಾನು ಒಂದಿನ ಕಾರ್ ಟೈರ್ ಪಂಚರ್ ಆಗಿದೆ ಅಂತ ರೋಡ್ ಅಲ್ಲಿ ಒದ್ದಾಡ್ತಿದ್ದಾಗ ನೋಡ್ದಂಗ್ ಹೋಗಿದ್ದೆ. ನಿನ್ ಅಸಿಸ್ಟೆಂಟ್ ರುತ್ 80 ವರ್ಷದ ಅಜ್ಜಿ, ಪಾಪ ಕಾರ್ ಕೂಡ ಇಲ್ಲ, ಹಾಗಿದ್ರು ದಿನ ಇಲ್ಲಿಗೆ ನಡ್ಕೊಂಡೇ ಬರ್ತಾರೆ, ಒಂದಿನೂ ಲಿಫ್ಟ್ ಕೊಟ್ಟಿಲ್ಲ ಅಂತ ಕೇಳಿದಾಗ ರುತ್ಗೆ ಎಕ್ಸರ್ಸೈಸ್ ನ ಅವಶ್ಯಕತೆ ಇದೆ ಅಂತಾನೆ ಟಾಮ್. ಇಲ್ಲೇ ಹಿಂದೆ ಬೋರ್ಡ್ ಮೇಲೆ ಶಾರ್ಕ್ ನ ಯಾರೋ ಖರಾಬಾಗಿ ಡ್ರಾ ಮಾಡಿದ್ದಾರೆ. ಇದು ಸ್ಟೀವನ್ ಸ್ಪೀಲ್ಬರ್ಗ್ ಅವರ ಜಾಸ್ ಮೂವಿಗೆ ರೆಫರೆನ್ಸ್ ಸ್ನೇಹಿತರೆ. ಜಾಸ್ ಮೂವಿ ನಿಮ್ಗೆ ಗೊತ್ತಿರಬಹುದು, ಇಲ್ಲ ನೋಡಿರ್ಬೋದು. ಬೆಸ್ಟ್ ಮೂವೀಸ್ ನ ಲಿಸ್ಟ್ ಅಲ್ಲಿ ಬರುವಂತ ಮೂವಿ. ಆ ಮೂವಿಯಲ್ಲಿ
ಸಿಟಿಯಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡ್ತಿದ್ದ ಶಾರ್ಕ್ ನ ಕತೆ ಏನ್ ಮಾಡೋದು ಅಂತ ಜನರು ಮೇಯರ್ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡ್ಬೇಕಾದ್ರೆ ಇದೇ ರೀತಿ ಶಾರ್ಕ್ ನ ಬೋರ್ಡ್ ಮೇಲೆ ಡ್ರಾ ಮಾಡಿರ್ತಾರೆ. ಇದೊಂದೇ ಅಲ್ಲ ಸ್ನೇಹಿತರೆ, ಜಾಸ್ ಮೂವಿಗೆ ತುಂಬಾನೇ ರೆಫರೆನ್ಸಸ್ ಇದೆ. ಆದ್ರೆ ನಾನು ಜಾಸ್ ಮೂವಿನ ಎಕ್ಸ್ಪ್ಲೈನ್ ಮಾಡಿಲ್ಲ. ಮೊದಲೇ ವಿಡಿಯೋ ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು. ಆದ್ರೆ ಮುಂದೆ ಜಾಸ್ ಮೂವಿನ ಎಕ್ಸ್ಪ್ಲೈನ್ ಮಾಡಿದಾಗ ವಿಡೋಸ್ ಬೇ ಅಲ್ಲಿ ಯಾವ ರೀತಿ ರೆಫರೆನ್ಸಸ್ ಇದೆ ಅಂತ ಹೇಳ್ತೀನಿ. ಟಾಮ್ ಸಂಜೆ ನೀಟಾಗಿ ರೆಡಿಯಾಗಿ ಮರಿಸಾನ ಭೇಟಿ ಆಗೋಕೆ ಬಾರ್ಗೆ ಬರ್ತಾನೆ. ಬಂದು ಒಬ್ನೇ ಕುತ್ಕೊಂಡು ಕುಡ್ದು ವಾಪಸ್ ಹೊರಡ್ತಾನೆ. ಎಷ್ಟೊತ್ತಾದ್ರೂ ಮರಿಸಾ ಬರೋದೇ ಇಲ್ಲ. ಕಾರಲ್ಲಿ ಎಮೋಷನಲ್ ಸಾಂಗ್ ಹಾಕೊಂಡು ವಾಪಸ್ ಹೋಗ್ಬೇಕಾದ್ರೆ ಮುಂದೆ ರೋಡಲ್ಲಿ ಯಾರೋ ಒಬ್ರು ಅಜ್ಜಿ ನಡ್ಕೊಂಡು ಹೋಗ್ತಾ ಇರೋದು ನೋಡ್ತಾನೆ. ಆಮೇಲೆ ಪೆಟ್ರಿಷಿಯಾಗೆ ಗೊತ್ತಾದ್ರೆ ಅಜ್ಜಿಗೆ ಸಹಾಯ ಮಾಡ್ಲಿಲ್ಲ ಅಂತ ತಲೆ ತಿಂತಾಳೆ ಅಂತ ಹೇಳಿ ಕಾರ್ ನಿಲ್ಸಿ ಅಜ್ಜಿ ಲಿಫ್ಟ್ ಬೇಕಾ ಅಂತ ಕೇಳ್ತಾನೆ. ಆದ್ರೆ ಅಜ್ಜಿ ಸ್ಲೋ ಆಗಿ ಹಿಂದಿರುಗಿ ಪ್ರಾಣಿಯ ರೀತಿ ಗರ್ಜಿಸ್ತಾ ಇವನ ಹತ್ರನೇ ಓಡ್ ಬರೋಕೆ ಶುರು ಮಾಡಿದಾಗ ಟಾಮ್ಗೆ ಬೈಕ್ ಬಂತು. ಈಗ ಕಾರಲ್ಲಿ ಇರೋ ಬರೋ ಸ್ಟಂಟ್ ಎಲ್ಲ ನೆನಪಾಗುತ್ತೆ. ರಿವರ್ಸ್ ಹೋಗಿ ಕಾರ್ ನಿಲ್ಲಿಸ್ಕೊಂಡು ಅಜ್ಜಿ ಬರ್ತಿದ್ದಾಳ ಅಂತ ನೋಡಿದಾಗ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇವನು ಹಿಂದೆ ನೋಡ್ತಿದ್ರೆ ಪಕ್ಕದಿಂದ ಬಂದು ಟಾಮ್ ನ ಕೈಯನ್ನ ಪರಚ್ತಿದ್ದಂಗೆ ಏನಾಯ್ತು ಅಂತ ಟಾಮ್ ನ ಮೈಂಡ್ಗೆ ಪ್ರೊಸೆಸ್ ಮಾಡೋಕೆ ಸ್ವಲ್ಪ ಲೇಟ್ ಆಗುತ್ತೆ. ಏನಾಯ್ತು ಅಂತ ಗೊತ್ತಾದಾಗ ಮುಂದಿನ ದಿನ ಬೆಳಗ್ಗೆ ಡಾಕ್ಟರ್ ಹತ್ರ ಬಂದಾಗ ಮೊದಲೇ ಇಲ್ಲಿರೋ ಡಾಕ್ಟರ್ ಎಕ್ಸ್ಪರ್ಟ್ ಅಂತ ಮೊದಲನೇ ಎಪಿಸೋಡ್ ಅಲ್ಲೇ ಗೊತ್ತಾಗಿದೆ. ಈಗ್ಲೂ ಡಾಕ್ಟರ್ಗೆ ಇದು ಪ್ರಾಣಿ ಪರ್ಚಿರೋದ ಅಜ್ಜಿ ಪರ್ಚಿರೋದ ಅಂತಾನೆ ಗೊತ್ತಾಗ್ತಿಲ್ಲ. ಟಾಮ್ ಬೆಚಿರ್ಗೆ ಫೋನ್ ಮಾಡಿ ಅಜ್ಜಿ ಬಗ್ಗೆ ಹೇಳಿದಾಗ ಬೆಚಿರ್ಗೆ ಟಾಮ್ ಹೇಳ್ತಿರೋದು ನಿಜ ಅಂತಾನೆ ಅನಿಸ್ತಿಲ್ಲ. ಇವತ್ತೇ ಬೀಚ್ ನ ಉದ್ಘಾಟನೆ ಬೇರೆ ಇದೆ. ಹಾಗಾಗಿ ಟೌನ್ ಹಾಲ್ಗೆ ಸ್ಪೀಚ್ ಕೊಡೋದು ಪ್ರಾಕ್ಟೀಸ್ ಮಾಡೋಕೆ ಅಂತ ಬಂದಾಗ ಇವನ ಕೈ ಗಾಯ ಆಗಿರೋದು ನೋಡಿ ಏನಾಯ್ತು ಅಂತ ಕೇಳ್ತಾನೆ ಡೇಲ್. ಅಜ್ಜಿ ಸ್ಕ್ರಾಚ್ ಮಾಡಿದ್ಲು ಅಂತ ಟಾಮ್ ಹೇಳಿದಾಗ ಅಜ್ಜಿನ ಇಲ್ಲ 40 ವರ್ಷದ ಆಂಟಿನ ಅಂತ ಕೇಳ್ತಾಳೆ ಪೆಟ್ರಿಷಿಯಾ. ಇವರೆಲ್ಲರೂ ಮಾತಾಡ್ತಿರೋದನ್ನ ರೋಸ್ ಮೇರಿ ಸೈಲೆಂಟ್ ಆಗಿ ಕೇಳಿಸ್ಕೊಂತಾ ಇದ್ದಾಳೆ. ಟಾಮ್ ಹತ್ರ ರುತ್ ಬಂದು ನಿನ್ನ ಭೇಟಿ ಆಗೋಕೆ ಮರ್ಸಾ ಬಂದಿದ್ಲು, ನೀನು ಇರ್ಲಿಲ್ವಲ್ಲ, ಅದಕ್ಕೆ ಬೀಚ್ ನ ಉದ್ಘಾಟನಾ ಸಮಾರಂಭದಲ್ಲಿ ಭೇಟಿ ಆಗ್ತಾಳಂತೆ ಅಂದಾಗ ಮರ್ಸಾನ ಯಾವ ಮರ್ಸಾ ಅಂತ ಕೇಳ್ತಾನೆ ಟಾಮ್. ಆಮೇಲೆ ಫ್ಲಾಶ್ ಆಯ್ತು ಅವಳು ಮರ್ಸಾ ಅಲ್ಲ ಮರಿಸಾ ಅಂತ. ಟಾಮ್ ತನ್ನ ಕ್ಯಾಬಿನ್ ಅಲ್ಲಿ ಕುತ್ಕೊಂಡು ಸ್ಪೀಚ್ ಬರ್ಕೋಬೇಕಾದ್ರೆ ರೋಸ್ ಮೇರಿ ಬಂದು ನಿನ್ ಕೈಯಲ್ಲಿ ಸ್ಕ್ರಾಚ್ ಮಾಡಿರೋದು ಯಾರೋ ಅಜ್ಜಿ ಅಲ್ಲ, ಸಿ ಹ್ಯಾಗ್ ಆಗಿದ್ದಾಳೆ, ಅಂದ್ರೆ ವಯಸ್ಸಾಗಿರೋ ಭಯಾನಕ ದುಷ್ಟ ಮಹಿಳೆ. ಮೀನುಗಾರರು ಸಿ ಹ್ಯಾಗ್ ಬಗ್ಗೆ ಕತೆಗಳನ್ನ ಹೇಳ್ತಾರೆ. ಅದೇ ಅವಳು ಮನುಷ್ಯರನ್ನ ಸ್ಕ್ರಾಚ್ ಮಾಡಿದಾಗ ಉಗುರಿನ ಕೆಳಗೆ ಚರ್ಮ ಸೇರ್ಕೊಂಡಿರುತ್ತಲ್ಲ ಅದರ ಸಹಾಯದಿಂದನೇ ಸ್ಕ್ರಾಚ್ ಮಾಡಿಸ್ಕೊಂಡವ್ರನ್ನ ಟ್ರ್ಯಾಕ್ ಮಾಡ್ತಾಳಂತೆ. ಆಮೇಲೆ ಅವರು ಒಂಟಿಯಾಗಿರೋದು ನೋಡಿ ಅವರನ್ನ ವೀಕ್ ಮಾಡಿ ಆಮೇಲೆ ಏನ್ ಮಾಡ್ತಾಳೆ ಅಂತ ಹೇಳೋ ಅಷ್ಟ್ರಲ್ಲೇ ರೋಸ್ ಮೇರಿ ಜಾಸ್ತಿ ಸ್ಮೋಕ್ ಮಾಡೋದ್ರಿಂದ ಕೆಮ್ಮು ಶುರು ಆಗಿದ್ದು ನಿಲ್ಲೋದೇ ಇಲ್ಲ. ಆಮೇಲೆ ಏನಾಗುತ್ತೆ ನನಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಟಾಮ್ ಬೀಚ್ ಹತ್ರ ಬರ್ತಾನೆ. ಇಲ್ಲಿ ಸ್ಪೀಚ್ ಕೊಡೋಕೆ ಸ್ಪೀಕರ್ ಗಳ ವ್ಯವಸ್ಥೆ ಆಗಿದೆ. ಆದ್ರೆ ಸ್ಪೀಕರ್ ನ ಆನ್ ಮಾಡೋಕೆ ಪವರ್ ಸಪ್ಲೈ ಇಲ್ಲ. ಬೇರೆ ಕಡೆಯಿಂದ ಕರೆಂಟ್ ಇಲ್ಲಿಗೆ ತಗೊಂಡ್ ಬರೋಕೆ ಎಲೆಕ್ಟ್ರಿಸಿಟಿ ಕನ್ವರ್ಟರ್ ಬೇಕಂತೆ. ಅದನ್ನ ತಗೊಂಡ್ ಬರೋದಕ್ಕೆ ಲೈಟ್ ಹೌಸ್ ಕೀಪರ್ ಗ್ಯಾರೆಟ್ ಗೆ ಹೇಳಿದ್ದಾನೆ ಡೇಲ್. ಟಾಮ್ ಗ್ಯಾರೆಟ್ ಬರ್ಲೇಲ್ವಲ್ಲ ಅಂತ ರೋಸ್ ಮೇರಿಯ ಬೈನಾಕ್ಯುಲರ್ಸ್ ಕಿತ್ಕೊಂಡು ನೋಡಿದಾಗ ಅವನು ಈಗ ಲೈಟ್ ಹೌಸ್ ಇಂದ ಕನ್ವರ್ಟರ್ ತಗೊಂಡು ಸ್ಲೋ ಆಗಿ ಕೆಳಗೆ ಇಳಿದು ಬರ್ತಾ ಇದ್ದಾನೆ. ಆಮೇಲೆ ಸೈಕಲ್ ಹತ್ಕೊಂಡು ಬರ್ತಾ ಇರೋದು ನೋಡಿ ಹೀಗೆ ಬಂದ್ರೆ ಇವನು ಇವತ್ತೇ ಬರಲ್ಲ ಅಂತ ಟಾಮ್ ಅನ್ಕೊಳ್ಳೋ ಅಷ್ಟ್ರಲ್ಲೇ ಗ್ಯಾರೆಟ್ ಏನೋ ಮರ್ತ್ ಬಂದಿದ್ದಾನೆ. ಅದಕ್ಕೆ ಮತ್ತೆ ಸೈಕಲ್ ಟರ್ನ್ ಮಾಡ್ಕೊಂಡು ವಾಪಸ್ ಲೈಟ್ ಹೌಸ್ ಗೆ ಹೋಗ್ತಾ ಇದ್ದಾನೆ. ಕೊನೆಗೂ ಟಾಮ್ ಮೈಕ್ ಹಿಡ್ಕೊಂಡು ಸ್ಪೀಚ್ ಕೊಡೋಕೆ ಬರ್ತಾನೆ. ಈಗ ಸ್ಪೀಕರ್ ವರ್ಕ್ ಆಗ್ತಿಲ್ಲ. ಎಲ್ಲಾ ಬಿಸಾಕಿ ಜೋರಾಗಿ ತನ್ನ ಸ್ಪೀಚ್ ನ ಹೇಳಿ ಸ್ವಿಮ್ ಮಾಡೋಕೆ ಹೋಗ್ತಾನೆ. ಇಲ್ಲೇ ಸ್ವಲ್ಪ ದೂರದಲ್ಲಿ ಮಾರ್ಕರ್ ಇಟ್ಟಿದ್ದಾರೆ, ಅಲ್ಲಿವರೆಗೂ ಹೋಗಿ ವಾಪಸ್ ಬರ್ಬೇಕು. ಟೂರಿಸ್ಟ್ ಗಳೆಲ್ಲ ಇಲ್ಲೇ ಇದ್ದಾರೆ. ಟಾಮ್ ಹೋಗಿ ಮಾರ್ಕರ್ ನ ಟಚ್ ಮಾಡಿದಾಗ ಇವನನ್ನ ಟಚ್ ಮಾಡೋಕೆ ಮತ್ತೆ ಆ ಭಯಾನಕ ಅಜ್ಜಿ ಬರ್ತಾ ಇರೋದು ನೋಡ್ತಾನೆ. ಅದಕ್ಕೆ ಬೇಗ ವಾಪಸ್ ಹೊರಡ್ತಾನೆ ಟಾಮ್. ಟೂರಿಸ್ಟ್ ಗಳೆಲ್ಲ ಇದೇನ್ ಮೇಯರ್ ಸಾಹೇಬ್ರು ಸ್ಲೋ ಆಗಿ ಹೋದವರು ಸ್ಪೀಡ್ ಆಗಿ ವಾಪಸ್ ಬರ್ತವ್ರಲ್ಲ ಅಂತ ನೋಡ್ತಿದ್ದಾರೆ. ಅದೇ ಅಜ್ಜಿ ಟಾಮ್ ನ ಕಾಲಿಡ್ಕೊಂಡು ನೀರಿನ ಒಳಗೆ ಎಳ್ಕೊಂತಾ ಇದ್ದಾಳೆ. ಗಾಬರಿ ಆದ ಟಾಮ್ ಒದ್ದಾಡ್ಬೇಕಾದ್ರೆ ಬೆಚಿರ್ ಆಗ್ಲೇ ನೀನು ದಡ ಸೇರಿದ್ಯಾ ಕಣಪ್ಪ, ಇನ್ಯಾಕ್ ಒದ್ದಾಡ್ತಿದ್ಯಾ ಅಂತ ಕರ್ಕೊಂಡ್ ಹೋಗ್ಬೇಕಾದ್ರೆ ತನ್ನ ಕಾಲ್ ಮೇಲೆ ಅಜ್ಜಿ ಪರ್ಚಿರೋ ಗಾಯ ಆಗಿರೋದು ನೋಡ್ಕೊಂತಾನೆ. ಹೇಗಾದ್ರೂ ಆಗ್ಲಿ ಅಂತ ಸೀದಾ ವಿಕ್ ಹತ್ರ ಬರ್ತಾನೆ. ವಿಕ್ಗೆ ಮೊದ್ಲೇ ಗೊತ್ತಿತ್ತು ಒಂದಲ್ಲ ಒಂದು ದಿನ ಟಾಮ್ ಬಂದೇ ಬರ್ತಾನೆ ಅಂತ. ವಿಕ್ಗೆ ಸಿ ಹ್ಯಾಗ್ ಬಗ್ಗೆ ಹೇಳಿದಾಗ ಇವನು ಸಿ ಹ್ಯಾಗ್ ಗೆ ಸಂಬಂಧಪಟ್ಟ ಹಾಡನ್ನ ಹಾಡ್ತಾನೆ. ಮೀನುಗಾರರು ಹಾಡೋ ಹಾಡು ಏನಂದ್ರೆ ಒಬ್ಬ ಮೀನುಗಾರ ಸಮುದ್ರದ ಹತ್ರ ಆ ಭಯಾನಕ ಅಜ್ಜಿನ ಭೇಟಿ ಆಗ್ತಾನೆ. ಅಲ್ಲಿ ಅವನ ದೇಹವನ್ನ ಪರ್ಚಾದ ಮೇಲೆ ಅವನ ಹಿಂದೆನೆ ಎಲ್ಲಾ ಕಡೆ ಓಡಾಡೋಕೆ ಶುರು ಮಾಡ್ತಾಳೆ ಅಜ್ಜಿ. ಕೊನೆಗೂ ಅವನನ್ನ ತುಂಬಾನೇ ವೀಕ್ ಮಾಡಿ ಕೈಕಾಲ ಅಲ್ಲಾಡ್ಸೋಕು ಶಕ್ತಿ ಇಲ್ದಂಗೆ ಮಾಡಿದಾಗ ಮುಖದ ಮೇಲೆ ಕುತ್ಕೊಂಡು ಉಸಿರುಗಟ್ಟಿಸಿ ಸಾಯಿಸ್ತಾಳಂತೆ. ಇದರಿಂದ ಪಾರಾಗೋದು ಹೇಗೆ ಅಂತ ಟಾಮ್ ಕೇಳಿದಾಗ ವಿಕ್ ಹೇಳ್ತಾನೆ ಅಜ್ಜಿ ಪರ್ಚಾದ ಮೇಲೆ ಸ್ಲೋ ಆಗಿ ನಿನಗೆ ಸುಸ್ತಾಗೋಕೆ ಶುರು ಆಗುತ್ತೆ. ರಾತ್ರಿ ಅಷ್ಟೊತ್ತಿಗೆ ಫುಲ್ ವೀಕ್ ಆಗೋಗ್ತೀಯ. ಅದಕ್ಕೆ ಮೊದಲು ಯಾವ್ದಾದ್ರು ಪೆಟ್ಟಿಗೆ ಹುಡ್ಕೊಂಡು ಹೋಗಿ ಒಳಗೆ ಮಲ್ಕೋ. ಅವಳ ಕೈಗೆ ನೀನು ಸಿಗ್ದಲೇ ಇದ್ರೆ ಸೇಫ್ ಆಗಿ ಇರ್ತೀಯ. ಅದೇ ಪೆಟ್ಟಿಗೆ ಒಳಗೆ 3 ದಿನ ಇದ್ರೆ ಸಾಕು, ಗಾಯ ವಾಸಿ ಆಗುತ್ತೆ. ಆಮೇಲೆ ಅಜ್ಜಿ ನಿನ್ನ ಟ್ರ್ಯಾಕ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಪೆಟ್ಟಿಗೆ ಒಳಗೆ 3 ದಿನ ಇರ್ಬೇಕು ಅಂತ ಕೇಳ್ತಿದ್ದಂಗೆ ಟಾಮ್ ಇದೆಲ್ಲ ಕತೆ ಅಷ್ಟೇ, ವಿಕ್ ಹತ್ರ ಬಂದಿದ್ದೆ ತಪ್ಪಾಯ್ತು, ಏನೂ ಆಗಲ್ಲ ಅಂತ ಫುಲ್ ಕಾನ್ಫಿಡೆನ್ಸ್
ಸೆಕೆಂಡ್ಸ್ ಅಲ್ಲೇ ವಾಪಸ್ ಹೋಗ್ತಾನೆ. ಮನೆಗೆ ಬಂದಾಗ ಮಗ ಎವನ್ ತನ್ನ ಸ್ನೇಹಿತರ ಜೊತೆ ಇದ್ದಾನೆ. ಮರಿಸಾ ಅನ್ನೋ ಮಹಿಳೆ ಫೋನ್ ಮಾಡಿ ನಿಮ್ಮನ್ನ ಕೇಳ್ತಾ ಇದ್ರು, ಮತ್ತೆ ಡ್ರಿಫ್ಟ್ವುಡ್ ಕೆಫೆಯಲ್ಲಿ ಭೇಟಿ ಆಗೋಕೆ ಹೇಳಿದ್ದಾರೆ ಅಂದಾಗ ಟಾಮ್ ಸೀದಾ ಕೆಫೆಗೆ ಬರ್ತಾನೆ. ಈ ಬಾರಿ ಹೇಳಿದ ಜಾಗದಲ್ಲೇ ಮರಿಸಾ ಇದ್ದಾಳೆ. ಇವಳ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಟಾಮ್ ತನ್ನ ಸಾವನ್ನಪ್ಪಿರೋ ಹೆಂಡತಿ ಲಾರೆನ್ ಬಗ್ಗೆ ಕೂಡ ಹೇಳ್ತಾನೆ. ಈಗ್ಲೇ ಪೆಟ್ರಿಷಿಯಾ ಆರ್ಗನೈಸ್ ಮಾಡಿರೋ ಕಾಕ್ಟೇಲ್ ಪಾರ್ಟಿ ಬೇರೆ ನಡೀತಾ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಟಾಮ್ ಹೇಳ್ದಾಗ ನಾವಿಬ್ರು ಮಾತ್ರ ಬೇರೆ ಕಡೆ ಎಲ್ಲಾದ್ರೂ ಹೋಗೋಕಾಗಲ್ವಾ, ನಿನ್ ಮನೆಗೆ ಬರ್ಬೋದಾ ನಾನು ಅಂತ ಮರಿಸಾ ಸಿಗ್ನಲ್ ಕೊಡ್ತಾ ಇದ್ದಾಳೆ. ಆದ್ರೆ ಟಾಮ್ ನ ಸಿಗ್ನಲ್ ಬೇರೆ ಕಡೆ ಕನೆಕ್ಟ್ ಆಯ್ತು, ಅಜ್ಜಿ ಕಡೆ. ಅವಳು ಎಲ್ಲಿ ಬರ್ತಾಳೋ ಯಾವ ರೂಪದಲ್ಲಿ ಬರ್ತಾಳೋ ಅಂತ ಇನ್ನೂ ಟಾಮ್ಗೆ ಭಯ ಆಗ್ತಿದೆ. ಅದಕ್ಕೆ ಟಾಮ್ ಇವತ್ತು ಮನೆಗೆ ಹೋಗೋದ್ ಬೇಡ ಅಂತ ಮರಿಸಾಗೆ ಹೇಳಿ ಒಬ್ನೇ ಮನೆಗೆ ವಾಪಸ್ ಬರ್ತಾನೆ. ಅದೇ ಇನ್ನೊಂದ್ ಕಡೆ ಫಾದರ್ ಬ್ರೈಸ್ ಲೆಟರ್ ಅಲ್ಲಿ ಬೆಲ್ ಶಬ್ದ ಕೇಳಿಸಿದಾಗ ಮುಂದೆ ಏನ್ ಮಾಡ್ಬೇಕು ಅಂತ ಓದಿದ್ರಲ್ಲ, ಆ ಲೆಟರ್ ಅಲ್ಲಿ ಚರ್ಚ್ ನ ಉತ್ತರ ದಿಕ್ಕಿನಲ್ಲಿ ಒಂದು ಚೇಂಬರ್ ಇದೆ, ಅಲ್ಲಿಗೆ ಹೋಗಿ ಏನೋ ಮಾಡ್ಬೇಕು ಅಂತ ಬರ್ದಿತ್ತು. ಅದಕ್ಕೆ ಉತ್ತರ ದಿಕ್ಕಿನಲ್ಲಿ ಯಾವ ಚೇಂಬರ್ ಇದೆ ಅಂತ ಹುಡ್ಕಾಡ್ಬೇಕಾದ್ರೆ ಒಂದು ಹಳೆ ಕಾಲದ ಬಾವಿ ಸಿಗುತ್ತೆ. ಇದೇ ಬಾವಿ ಒಳಗಿಂದ ಕೆಳಗೆ ಸುರಂಗಕ್ಕೆ ಹೋಗ್ಬೋದು ಸ್ನೇಹಿತರೆ. ಮೊದಲ ಎಪಿಸೋಡ್ ನ ಕೊನೆಯಲ್ಲಿ ಈ ಟೌನ್ ನ ಕೆಳಗೆ ಸುರಂಗ ಇರೋದು ಗೊತ್ತಾಗಿತ್ತು. ಸುರಂಗದಲ್ಲಿ ಒಂದು ಚೇರ್ ಇರೋ ಚೇಂಬರ್ ನ ನೋಡಿದ್ವಿ, ಅಲ್ಲಿಗೆ ಈ ಬಾವಿ ಒಳಗಿಂದ ಹೋಗ್ಬೋದು. ಇಲ್ಲೇ ಹತ್ರದಲ್ಲಿ ಟಾಮ್ ನ ಮಗ ಎವನ್ ಮತ್ತೆ ಇವನ ಫ್ರೆಂಡ್ಸ್ ಇಬ್ಬರು ಟೂರಿಸ್ಟ್ ಹುಡುಗಿಯರ ಜೊತೆ ಮಾತಾಡ್ಕೊಂಡು ಸ್ಮೋಕ್ ಮಾಡ್ತಾ ಇದ್ದಾಗ ಫಾದರ್ ಬಾವಿ ಒಳಗೆ ಏನ್ ನೋಡಿದ್ರೋ ಏನೋ ಶಾಕ್ ಆಗಿ ಮೆಲ್ಲುಗೆ ಎವನ್ ಮತ್ತೆ ಇವನ ಫ್ರೆಂಡ್ಸ್ ಇರೋ ಹತ್ರ ನಡ್ಕೊಂಡ್ ಬಂದು ಈ ಜಾಗದಲ್ಲಿ ಯಾವ್ದೋ ದುಷ್ಟಶಕ್ತಿ ಇದೆ ಅಂತ ಹೇಳಿ ಸುಮ್ನೆ ಇಲ್ಲಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ಟಾಮ್ ತನಿಗೆ ಯಾರ್ಯಾರು ಕಾಲ್ ಮಾಡಿದಾರೆ ಅಂತ ವಾಯ್ಸ್ ಮೆಸೇಜಸ್ ನ ಪ್ಲೇ ಮಾಡಿದಾಗ ಮೊದಲು ಪೆಟ್ರಿಷಿಯಾ ನೀನು ಕಾಕ್ಟೇಲ್ ಪಾರ್ಟಿಗೆ ಬರ್ಲೇ ಇಲ್ವಲ್ಲ ಅಂತ ಹೇಳ್ತಿದ್ದಾಳೆ. ಅದೇ ವಿಕ್ ನಿನ್ನೊಬ್ಬನ ಕೈಯಲ್ಲಿ ಆ ಅಜ್ಜಿಯ ಜೊತೆ ಹೋರಾಡೋಕೆ ಆಗಲ್ಲ, ಆ ಅಜ್ಜಿ ತುಂಬಾನೇ ಶಕ್ತಿಶಾಲಿ ಅಂತ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿದ್ದಾನೆ. ಈಗಾಗ್ಲೇ ವಿಕ್ ಮತ್ತೆ ರೋಸ್ಮೆರಿ ಹೇಳ್ದಂಗೆ ಟಾಮ್ಗೆ ಸುಸ್ತಾಗ್ತಾ ಇದೆ, ಕೈಯಲ್ಲಿ ಆಗಿದ್ದ ಗಾಯದಿಂದ ರಕ್ತ ಬರ್ತಾ ಇದೆ. ಇದೇ ಸಮಯಕ್ಕೆ ಮರಿಸಾ ಬಂದು ಡೋರ್ ನಾಕ್ ಮಾಡ್ತಿದ್ದಾಳೆ. ಟಾಮ್ ಅವಳ ರೂಪದಲ್ಲಿ ಅಜ್ಜಿ ಬಂದಿರ್ಬೋದು ಅಂತ ಅವಳನ್ನ ಒಳಗೆ ಕರ್ಕೊಳ್ಳಲ್ಲ. ನಾನು ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ, ಡೋರ್ ತೆಗಿ ಅಂತ ಮರಿಸಾ ಹೇಳಿದಾಗ ನೀನು ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು ಅಂತಾನೆ ಟಾಮ್. ಅದಕ್ಕೆ ಮರಿಸಾ ಅಳ್ಕೊಂಡು ಇಲ್ಲಿಂದ ಹೋಗ್ತಾಳೆ. ಅಂದ್ರೆ ಅವಳು ಅಜ್ಜಿ ಅಲ್ಲ ಸ್ನೇಹಿತರೆ, ತನ್ನ ಫ್ರೆಂಡ್ಸ್ ಜೊತೆನೆ ಇಲ್ಲಿಗೆ ಬಂದಿದ್ಲು. ಸೊ ಟಾಮ್ ಬೇಸ್ಬಾಲ್ ಬ್ಯಾಟ್ ಹಿಡ್ಕೊಂಡು ಅಜ್ಜಿ ಬರೋದನ್ನೇ ಕಾಯ್ಕೊಂಡು ಕೂತಿದ್ದಾಗ ಬ್ಯಾಟ್ ಹಿಡ್ಕೊಳ್ಳೋಕು ಶಕ್ತಿ ಇಲ್ದಂಗ್ ಆಗುತ್ತೆ. ಮತ್ತೆ ಅವನಿಗೆ ಭ್ರಮೆ ಆಗಿ ತನ್ನ ಹೆಂಡತಿ ಲಾರೆನ್ ಕಾಣಿಸ್ಕೊಂತಾಳೆ. ಹಿಂದೆನೆ ಲಾರೆನ್ ಮಾಯ ಆಗಿ ಅಜ್ಜಿ ಪ್ರತ್ಯಕ್ಷ ಆದ್ಲು. ಅಜ್ಜಿ ಚೇರ್ ಮೇಲೆ ಹತ್ ಬಂದು ಇನ್ನೇನು ಇವನ ಮುಖದ ಮೇಲೆ ಕುತ್ಕೊಂಡ್ಲು ಅನ್ನೋ ಅಷ್ಟ್ರಲ್ಲಿ ಚೇರ್ ನ ಬ್ಯಾಕ್ ರೆಸ್ಟ್ ನ ಹಿಂದಕ್ಕೆ ಬೆಂಡ್ ಮಾಡಿ ಅಜ್ಜಿನ ಬೀಳಿಸ್ತಾನೆ. ಮತ್ತೆ ನೆಲದ ಮೇಲೆ ತೆವಳ್ಕೊಂಡು ಬಾತ್ರೂಮ್ ನ ಬಾತ್ ಟಬ್ ಒಳಗೆ ಬಚ್ಚಿಡ್ಕೊಂಡಿದ್ದಾಗ ಇಲ್ಲಿಗೂ ಅಜ್ಜಿ ಬಂದ್ಲು. ಅಜ್ಜಿ ಇವನ ಬಜ್ಜಿ ಮಾಡೋ ಅಷ್ಟ್ರಲ್ಲಿ ವಿಕ್ ದೇವ್ರ ಬಂದಂಗೆ ಬಂದು ಹಾರ್ಪೂನ್ ನಿಂದ ಶೂಟ್ ಮಾಡ್ತಾನೆ. ಅದೇ ಬಾಣದ ರೀತಿ ಇರುತ್ತೆ, ಮೀನುಗಾರರು ಮೀನನ್ನ ಹಿಡಿಯೋಕೆ ಅಂತ ಬಳಸ್ತಾರಲ್ಲ ಆ ವೆಪನ್. ಶೂಟ್ ಮಾಡ್ತಿದ್ದಂಗೆ ಅಜ್ಜಿ ಒಳ್ಳೆ ವಾಟರ್ ಬಲೂನ್ ತರ ಹೊಡೆದೋಗ್ತಾಳೆ. ಇದೆಲ್ಲ ಯಾಕಾಗ್ತಿದೆ ಅಂತ ವಿಗ್ಗೆ ಟಾಮ್ ಕೇಳಿದಾಗ ನನಗೆ ಯಾಕಾಗ್ತಿದೆ ಅಂತ ಗೊತ್ತಿಲ್ಲ, ಆದ್ರೆ ಹೇಗಾಗುತ್ತೆ ಅನ್ನೋದನ್ನ ಮೊದ್ಲೇ ಹೇಳಿದೀನಿ, ನಾವು ಇದನ್ನ ಸರ್ವೈವ್ ಆಗ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಟಾಮ್ ನ ಟೆಲಿಫೋನ್ ಅಲ್ಲಿ ಫಾದರ್ ಬ್ರೈಸ್ ನ ವಾಯ್ಸ್ ಮೆಸೇಜ್ ಕೂಡ ಪ್ಲೇ ಆಗುತ್ತೆ. ಟಾಮ್ ಬೆಲ್ ನ ಶಬ್ದ ನನಗೂ ಕೇಳಿಸ್ತು, ನನ್ನ ಕ್ಷಮಿಸು, ದೇವ್ರು ಕೂಡ ನನ್ನನ್ನ ಕ್ಷಮಿಸಬೇಕು ಅಂತ ಹೇಳ್ತಿದ್ದಾರೆ. ಅದೇ ವಿಕ್ ಟ್ರಕ್ ಅಲ್ಲಿ ಇರೋ ರೇಡಿಯೋ ಅಲ್ಲಿ ನಾವು ಕೇಳಿಸ್ಕೊಂತೀವಿ, ಬೆಚಿರ್ ಇರೋ ಬರೋ ರೆಸ್ಕ್ಯೂ ಟೀಮ್ ಅವ್ರನ್ನೆಲ್ಲ ಆದಷ್ಟು ಬೇಗ ಪೆಟ್ರಿಷಿಯಾಳ ಕಾಕ್ಟೇಲ್ ಪಾರ್ಟಿಗೆ ಬನ್ನಿ, ಇಲ್ಲೇನೋ ಆಗ್ತಿದೆ, ಏನಾಗ್ತಿದೆ ನನ್ಗೂ ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಇದೊಂದು ಕಡಿಮೆ ಇತ್ತು ಅಂತ ಮತ್ತೆ ಚರ್ಚ್ ನ ಬೆಲ್ 9 ಬಾರಿ ಶಬ್ದ ಮಾಡುತ್ತೆ. ಬೆಚಿರ್ ಗಾಬರಿಯಾಗಿ ಇರೋ ಬರೋ ರೆಸ್ಕ್ಯೂ ಟೀಮ್ ಅವ್ರನ್ನೆಲ್ಲ ಕರೆಯೋಕೆ ಕಾರಣ ಏನು ಅಂತ ಈಗ 4 ದಿನಗಳ ಹಿಂದೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ಟಾಮ್ ಲಾಡ್ಜ್ ಗೆ ಹೋಗ್ ಬಂದಾದ್ಮೇಲೆ ಅಜ್ಜಿ ತವ ತಗ್ಲಾಕೊಂಡು ಪರದಾಡ್ಬೇಕಾದ್ರೆ ಪೆಟ್ರಿಷಿಯಾ ಏನ್ ಮಾಡ್ತಿದ್ಲು ಅಂತ ನೋಡೋಣ. 4 ದಿನದ ಹಿಂದೆ ಪೆಟ್ರಿಷಿಯಾ ತನ್ನ ಪ್ಯಾಟಿ ವ್ಯಾಗನ್ ಅನ್ನೋ ಹೆಸರಿನ ಲೈಬ್ರರಿ ಟ್ರಕ್ ಹತ್ರ ಕೂತಿರ್ತಾಳೆ. ಫುಡ್ ಟ್ರಕ್ ಇರಲ್ವಾ, ಅದೇ ತರ ಇದು ಲೈಬ್ರರಿ. ಫ್ರೀ ಆಗಿ ಬುಕ್ಸ್ ನ ಪೆಟ್ರಿಷಿಯಾ ಟೂರಿಸ್ಟ್ ಗಳಿಗೆಲ್ಲ ಕೊಡ್ತಿರ್ತಾಳೆ. ಮತ್ತೆ ಯಾರಾದ್ರೂ ಬುಕ್ಸ್ ನ ಡೊನೇಟ್ ಮಾಡ್ಬೇಕು ಅಂದ್ರೆ ಡೊನೇಷನ್ ಬಾಕ್ಸ್ ಕೂಡ ಇದೆ. ಟಾಮ್ ನ ಆಫೀಸ್ ಅಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಈ ಲೈಬ್ರರಿನ ಕೂಡ ನಡೆಸ್ತಾ ಇರ್ತಾಳೆ ಪೆಟ್ರಿಷಿಯಾ. ಇವಳು ಒಂಟಿಯಾಗಿ ಕೂತ್ಕೊಂಡು ಟೂರಿಸ್ಟ್ ಗಳೆಲ್ಲ ತಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಇರೋದು ನೋಡಿ ಇವಳಿಗೆ ಬಹಳ ದುಃಖ ಆಗ್ತಿದೆ. ಯಾಕಂದ್ರೆ ಇವಳಿಗೆ ಈ ತರ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಅವರಾಗ್ಲಿ ಯಾರು ಇಲ್ಲ, ಒಂಟಿಯಾಗಿ ಇರ್ತಾಳೆ. ಡೊನೇಷನ್ ಬಾಕ್ಸ್ ಅಲ್ಲಿ ಇರೋ ಬುಕ್ಸ್ ನ ತಗೊಳಕ್ಕೆ ಹೋದಾಗ ಇಲ್ಲೇ ಸ್ಟೀಫನ್ ಕಿಂಗ್ ಅವರ ಬುಕ್ ನ ಕೂಡ ಯಾರೋ ಇಟ್ಟೋಗಿದ್ದಾರೆ. ಇದು ಬೇರೆ ಯಾವ್ದು ಅಲ್ಲ ಸ್ನೇಹಿತರೆ, ದ ಶೈನಿಂಗ್ ಬುಕ್ ಆಗಿದೆ. ಈ ಬುಕ್ ನ ಪಕ್ಕದಲ್ಲೇ ಯುವರ್ ಟರ್ನ್ ಅನ್ನೋ ವೈಯಕ್ತಿಕ ಬದಲಾವಣೆಗೆ ಸಂಬಂಧಿಸಿದ ಬುಕ್ ಇದೆ. ಯಾಕೋ ಈ ಬುಕ್ ಮೇಲೆ ಪದೇ ಪದೇ ನೊಣ ಬಂದು ಕುತ್ಕೊಂತಾ ಇದೆ. ಪೆಟ್ರಿಷಿಯಾ ಬುಕ್ ನ ಶೆಲ್ಫ್ ಮೇಲೆ ಇಡೋಕೆ ಹೋದಾಗ್ಲೂ ಇದರ ಮೇಲೆ ಮತ್ತೆ ನೊಣ ಬಂದು ಕುತ್ಕೊಂತಾ ಇದೆ. ಏನೋ ಬುಕ್ ಕೊಳ್ತೋಗಿದೆ ಅನ್ನೋ ಹಾಗೆ.
ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನೊಂದು ವಿಚಿತ್ರ ಏನಂದ್ರೆ ಈ ಬುಕ್ ನ ಲೂಸಿಫೋರ್ಸ್ ಅನ್ನೋ ರೈಟರ್ ಬರ್ದಿರೋದು. ಫಾಸ್ಟ್ ಆಗಿ ಈ ರೈಟರ್ ನ ಹೆಸರನ್ನ ಓದಿದ್ರೆ ಲೂಸಿಫರ್ ಅನ್ನೋ ಹಾಗೆ ಕೇಳಿಸುತ್ತೆ. ಲೂಸಿಫರ್ ಅಂದ್ರೆ ಡೆವಿಲ್, ನಿಮ್ಗೆ ಗೊತ್ತಿರುತ್ತೆ, ತುಂಬಾನೇ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಲೂಸಿಫರ್ ದೇವತೆ ಆಗಿದ್ದಂತವನು, ಆದ್ರೆ ದೇವರ ವಿರುದ್ಧ ಹೋದಾಗ ದೇವರು ಇವನನ್ನ ಮತ್ತೆ ಇವನಿಗೆ ಸಪೋರ್ಟ್ ಮಾಡಿದವ್ರನ್ನ ಹೊರಗೆ ಹಾಕಿರ್ತಾರೆ. ಲೂಸಿಫರ್ ಡೆವಿಲ್ ಆಗ್ತಾನೆ, ಇವನ ಕಡೆ ಅವರೆಲ್ಲ ಡೀಮನ್ ಗಳಾಗ್ತಾರೆ. ಇವತ್ ರಾತ್ರಿ ಪೆಟ್ರಿಷಿಯಾ ಒಂದು ಪಾರ್ಟಿಗೆ ಬರ್ತಾಳೆ. ಪಾರ್ಟಿ ಕೊಡ್ತಾ ಇರೋ ಮಹಿಳೆ ಸುಮ್ನೆ ಬಾಯಿ ಮಾತಿಗೆ ಪೆಟ್ರಿಷಿಯಾನ ಕರೆದಿದ್ಲು ಅಷ್ಟೇ. ಇವಳು ಬಂದೇ ಬಿಟ್ಟಿದ್ದಳಲ್ಲ ಅಂತ ಮುಖ ಒಂಥರ ಮಾಡ್ತಿದ್ದಾಳೆ. ಪಾರ್ಟಿಯಲ್ಲಿ ಶೆಲ್ಬಿ ಅನ್ನೋ ಮಹಿಳೆ ಇವಳಿಗೆ ಪರಿಚಯ ಆಗ್ತಾಳೆ. ಇವಳು ಬಿಟ್ರೆ ಬೇರೆ ಯಾರು ಪೆಟ್ರಿಷಿಯಾ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಶೆಲ್ಬಿ ರೀಸೆಂಟ್ ಆಗಿ ಈ ಟೌನ್ ಗೆ ಶಿಫ್ಟ್ ಆಗಿರೋದ್ರಿಂದ ಪೆಟ್ರಿಷಿಯಾ ಬಗ್ಗೆ ಗೊತ್ತಿಲ್ಲ. ಶೆಲ್ಬಿಗೆ ಬೂಗಿಮ್ಯಾನ್ ಟೀನೇಜ್ ಹುಡುಗಿಯರನ್ನ ಕೊಂದಿರೋ ವಿಷಯ ಪಾರ್ಟಿಯಲ್ಲಿ ಇರೋ ಬೇರೆಯವರು ಹೇಳಿದ್ದಾರೆ. ಶೆಲ್ಬಿ ಈ ವಿಷಯದ ಬಗ್ಗೆ ಪೆಟ್ರಿಷಿಯಾ ಜೊತೆ ಮಾತಾಡಿದಾಗ ಪೆಟ್ರಿಷಿಯಾ, ನಾನು ಅವನ ಕೈಯಿಂದ ಜಸ್ಟ್ ಮಿಸ್ ಆಗಿದ್ದೆ. ನನ್ನ ಜೊತೆ ಹೈಸ್ಕೂಲ್ ಅಲ್ಲಿ ಇದ್ದವ್ರನ್ನೆಲ್ಲ ಬೂಗಿಮ್ಯಾನ್ ಸಾಯಿಸಿದ್ದ. ಮೊದ್ಲು ಫೋನ್ ಮಾಡ್ತಾನೆ, ಆದ್ರೆ ಮಾತಾಡಲ್ಲ. ಜೋರಾಗಿ ಯಾರೋ ಉಸಿರಾಡ್ತಿರೋ ಶಬ್ದ ಕೇಳಿಸುತ್ತೆ ಅಷ್ಟೇ. ಒಂದಿನ ಹುಡುಗಿಯರನ್ನೆಲ್ಲ ಸಾಯಿಸಿ ನನ್ನ ಮನೆಗೂ ಕೂಡ ನುಗ್ಗಿದ್ದ ಅಂತ ಹೇಳ್ಬೇಕಾದ್ರೆ ಯಾರೋ ಪೆಟ್ರಿಷಿಯಾ ಮೇಲೆ ಮಿಸ್ ಆಗಿ ಡ್ರಿಂಕ್ ಚೆಲ್ತಾಳೆ. ಪೆಟ್ರಿಷಿಯಾ ವಾಶ್ರೂಮ್ಗೆ ಕ್ಲೀನ್ ಮಾಡ್ಕೊಂಡ್ ಬರೋಕೆ ಅಂತ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ಆಗ್ಲೇ ಶೆಲ್ಬಿಗೆ ಬೇರೆಯವರೆಲ್ಲ ಪೆಟ್ರಿಷಿಯಾ ಬಗ್ಗೆ ಹೇಳ್ತಿದ್ದಾರೆ. ಅದೇ ಪೆಟ್ರಿಷಿಯಾ ಕಳೆದ 25 ವರ್ಷಗಳಿಂದ ಒಂದೇ ಸುಳ್ಳನ್ನ ಹೇಳ್ತಿದ್ದಾಳೆ. ಬೂಗಿಮ್ಯಾನ್ ತನ್ನ ಮೇಲೆ ದಾಳಿ ಮಾಡೋಕೆ ಬಂದಿದ್ದ ಅಂತ. ಅವನು ಯಾರನ್ನ ಟಾರ್ಗೆಟ್ ಮಾಡಿದ್ದನೋ ಅವ್ರು ಯಾರು ಬದುಕಿಲ್ಲ, ಇವಳು ಮಾತ್ರ ಬಚಾವಾಗೋದಕ್ಕೆ ಹೇಗ್ ಸಾಧ್ಯ? ಪೊಲೀಸ್ ಅವ್ರಿಗೂ ಇದೇ ಸುಳ್ಳನ್ನ ಹೇಳಿದಾಗ ಅವರು ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿದ್ರು. ಯಾವುದೇ ಬೂಗಿಮ್ಯಾನ್ ಇಂದ ಕೂಡ ಅವಳಿಗೆ ಕಾಲ್ ಬಂದಿರ್ಲಿಲ್ಲ. ಬೂಗಿಮ್ಯಾನ್ ಅಟ್ಯಾಕ್ ಮಾಡೋಕೆ ಬಂದಿದ್ದ, ನಾನೊಬ್ಳೆ ಬಚಾವಾಗಿರೋದು ಅಂತ ಸುಳ್ಳು ಹೇಳ್ತಿದ್ದಾಳೆ, ಅಟೆನ್ಷನ್ ಪಡ್ಕೊಳ್ಳೋಕೋಸ್ಕರ ಮತ್ತೆ ಸಿಂಪತಿ ಗಳಿಸೋಕೋಸ್ಕರ. ಅದಕ್ಕೆ ಅವಳನ್ನ ಕಂಡ್ರೆ ನಮಗೆ ಆಗಲ್ಲ ಅಂತ ಎಲ್ಲರೂ ಶೆಲ್ಬಿಗೆ ಹೇಳೋದನ್ನ ಪೆಟ್ರಿಷಿಯಾ ಕೇಳಿಸ್ಕೊಂತಾಳೆ. ಪೆಟ್ರಿಷಿಯಾ ಎಲ್ಲರ ಮುಂದೆ ಬಂದಾಗ ಪಾರ್ಟಿ ಕೊಡ್ತಾ ಇರೋ ಮಹಿಳೆ ನಮ್ಮೆಲ್ಲರ ಒಂದು ಫೋಟೋ ತೆಗಿ ಅಂತ ಪೆಟ್ರಿಷಿಯಾಗೆನೆ ಕ್ಯಾಮ್ರಾ ಕೊಡ್ತಾಳೆ. ಈ ಫೋಟೋ ಅಲ್ಲಿ ಪೆಟ್ರಿಷಿಯಾ ಬಿಟ್ರೆ ಬೇರೆ ಎಲ್ಲರೂ ಇದ್ದಾರೆ. ಹಾಗಾಗಿ ಬೇಜಾರಲ್ಲಿ ವಾಪಸ್ ಮನೆಗೆ ಬರ್ಬೇಕಾದ್ರೆ ಮನೆಯ ಪಕ್ಕ ಪ್ಯಾಟಿ ವ್ಯಾಗನ್ ನ ಲೈಟ್ ಆನ್ ಆಗಿರೋದು ನೋಡಿ ಆಫ್ ಮಾಡೋಕೆ ಅಂತ ಬಂದಾಗ ಲೂಸಿಫೋರ್ಸ್ ಬರ್ದಿರೋ ಯುವರ್ ಟರ್ನ್ ಬುಕ್ ಕೆಳಗೆ ಬಿದ್ದಿದೆ. ಈ ಬುಕ್ ಓದೋಣ ಅಂತ ಮನೆ ಒಳಗೆ ಎತ್ಕೊಂಡ್ ಬಂದು ತನ್ನ ರೂಮ್ ಅಲ್ಲಿ ಇಡ್ತಾಳೆ. ಬುಕ್ ಮೇಲೆ ಟೀ ಇರೋ ಮಗ್ನ ಇಟ್ಟು ಸ್ವಲ್ಪ ಆ ಕಡೆ ಹೋಗಿ ಬೆಡ್ ಹತ್ರ ವಾಪಸ್ ಬರೋ ಅಷ್ಟ್ರಲ್ಲೇ ಬುಕ್ ಮೇಲೆ ಇಟ್ಟಿದ್ದ ಟೀ ಮಗ್ ಸೈಡ್ ಗೆ ಹೋಗಿದೆ. ಬುಕ್ ಓಪನ್ ಮಾಡಿದ್ರೆ ಒಳಗೆ ವರ್ಕ್ ಶೀಟ್ ಇದೆ. 2 ಪ್ರಶ್ನೆಗಳಿದೆ. ಒಂದು, ನಿಮ್ಮ ಬಗ್ಗೆ ನಿಮ್ಗೆ ಏನ್ ಇಷ್ಟ? ಇನ್ನೊಂದು, ನಿಮ್ಮ ಬಗ್ಗೆ ನಿಮ್ಗೆ ಇಷ್ಟ ಆಗದೆ ಇರೋದು ಏನು ಅಂತ. ಮೊದಲ ಪ್ರಶ್ನೆಗೆ ನನ್ನ ಮನ್ಸು ಒಳ್ಳೇದು ಅಂತ ಬರೆದ್ರೆ, 2ನೇ ಪ್ರಶ್ನೆಗೆ ಬೇರೆಯವ್ರು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾರೋ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಂತೀನಿ ಅಂತ ಬರೀತಾಳೆ. ಇದೇ ಸಮಸ್ಯೆ ಪೆಟ್ರಿಷಿಯಾದು. ನೆಕ್ಸ್ಟ್ ಬುಕ್ ಅಲ್ಲಿ ಜನರು ಇಷ್ಟಪಡುವಂತ ವ್ಯಕ್ತಿ ನೀವು ಆಗ್ಬೇಕು ಅಂದ್ರೆ ಒಳ್ಳೆ ಪಾರ್ಟಿ ಕೊಡ್ಬೇಕು. ಜನ ಅವಾಗ ನಿಮ್ಮನ್ನ ಒಳ್ಳೆ ಪಾರ್ಟಿ ಕೊಡುವಂತ ಮಹಿಳೆ ಅಂತ ಗುರುತಿಸ್ತಾರೆ ಅಂತ ಇದೆ. ಇದನ್ನ ನೋಡಿ ಪೆಟ್ರಿಷಿಯಾಗೆ ಕಾಕ್ಟೇಲ್ ಪಾರ್ಟಿ ಬಗ್ಗೆ ಐಡಿಯಾ ಬಂತು. ಮುಂದಿನ ದಿನ ಬೆಳಗ್ಗೆ ಟೌನ್ ಹಾಲ್ಗೆ ಬರ್ತಿದ್ದಂಗೆ ಟಾಮ್ ನ ಬೀಚ್ ಉದ್ಘಾಟನಾ ಸಮಾರಂಭ ಆದ್ಮೇಲೆ ನನ್ನ ಕಾಕ್ಟೇಲ್ ಪಾರ್ಟಿ ಇದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾಳೆ ಪೆಟ್ರಿಷಿಯಾ. ಡೇಲ್ಗೆ ಡಿಜೆ ಆಗೋಕೆ ಹೇಳ್ತಿದ್ದಾಳೆ. ಆಮೇಲೆ ಪೋಸ್ಟರ್ ಎಲ್ಲ ಡಿಸೈನ್ ಮಾಡಿ ಪಾರ್ಟಿಗೆ ಎಲ್ಲರಿಗೂ ಇನ್ವಿಟೇಷನ್ ಕಳಿಸ್ತಾಳೆ. ಪಾರ್ಟಿನ ಸಾಲ್ಟಿವೇಲ್ ರೆಸ್ಟೋರೆಂಟ್ ಅಲ್ಲಿ ಮಾಡೋಕೆ ಡಿಸೈಡ್ ಮಾಡಿ ರೆಸ್ಟೋರೆಂಟ್ ಅಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ಸೋಕೆ ಬಂದಾಗ ನೆನ್ನೆ ಪಾರ್ಟಿಯಲ್ಲಿ ಪರಿಚಯ ಆದ ಶೆಲ್ಬಿ ಮತ್ತೆ ಇವಳ ಕ್ಲಾಸ್ಮೇಟ್ ಕ್ರಿಸ್ ಎಲ್ಲರೂ ಬರ್ತಾರೆ. ಆಗ್ಲೇ ಶೆಲ್ಬಿ ಕೂಡ ಪೆಟ್ರಿಷಿಯಾ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಆದ್ರೂ ಇವರೆಲ್ಲರಿಗೂ ಪಾರ್ಟಿಗೆ ಇನ್ವೈಟ್ ಮಾಡಿದಾಗ ನಾಳೆ ಬಿಲಿ ಅನ್ನೋ ವ್ಯಕ್ತಿಯ ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗೋದ್ ಬಿಟ್ಟು ನಿನ್ನ ಈ ಪಾರ್ಟಿಗೆ ಯಾರು ಬರ್ತಾರೆ ಅಂತ ಹೇಳ್ತಾಳೆ ಕ್ರಿಸ್. ಅದಕ್ಕೆ ಪೆಟ್ರಿಷಿಯಾ ಏನ್ ಮಾಡ್ತಾಳೆ ಅಂದ್ರೆ, ಕ್ರಿಸ್ ಹೇಳಿದ್ದಲ್ಲ ಬಿಲಿ ಅನ್ನೋ ಹುಡುಗನ ಬರ್ತ್ಡೇ ಇದೆ, ಅಲ್ಲಿಗೆ ಎಲ್ಲರೂ ಹೋಗ್ತಾರೆ ಅಂತ. ಅವನು ಒಂದು ಲಾಡ್ಜ್ ಅಲ್ಲಿ ಪಾರ್ಟಿ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ಅಂದ್ರೆ ಟಾಮ್ ಹೋಗಿದ್ದ ಹಾಂಟೆಡ್ ಲಾಡ್ಜ್ ಅಲ್ಲ, ಬೇರೆ ಲಾಡ್ಜ್ ಇದು. ಅಲ್ಲಿಗೆ ಮೆಂಬರ್ಶಿಪ್ ತಗೊಂಡಂತವ್ರು ಮಾತ್ರ ಹೋಗೋಕಾಗೋದು. ಮೆಂಬರ್ಶಿಪ್ ಇಲ್ದೇ ಇರೋರು ಪಾರ್ಟಿ ಗಿರ್ಟಿ ಇದ್ದಾಗ 30 ಜನ ಹೋಗ್ಬೋದು ಅಷ್ಟೇ. ಅದಕ್ಕೆ ಜಾಸ್ತಿ ಜನ ಅಲ್ಲಿಗೆ ಹೋದ್ರೆ ಅವರ ಲಿಕರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಲಾಡ್ಜ್ ಓನರ್ಗೆ ಫೋನ್ ಮಾಡಿ ಹೇಳುವಂತ ಡೇಲ್ಗೆ ಹೇಳ್ತಾಳೆ ಪೆಟ್ರಿಷಿಯಾ. ನೆಕ್ಸ್ಟ್ ಹೊರಗೆ ಒಂದು ಜಾಗದಲ್ಲಿ ಕುತ್ಕೊಂಡು ಬುಕ್ ನ ಓದೋಕೆ ಶುರು ಮಾಡಿದವಳು ಯಾರೋ ಹಿಂದೆ ಸೈಕಲ್ ಅಲ್ಲಿ ಗುದ್ಕೊಂಡ್ ಬಿದ್ರು ಆ ಕಡೆ ತಿರುಗೂ ನೋಡಲ್ಲ, ಅಷ್ಟು ಬುಕ್ ಒಳಗೇನೆ ಕಳೆದೋಗಿದ್ದಾಳೆ. ಬೆಚಿರ್ಗೆ ಟಾಮ್ ಅಜ್ಜಿನ ಹುಡ್ಕೋ ಕೆಲಸ ಕೊಟ್ಟಿರ್ತಾನಲ್ಲ, ಅದಕ್ಕೆ ಬೆಚಿರ್ ಸಿಸಿಟಿವಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾನೆ. ಅದೇ ಪೆಟ್ರಿಷಿಯಾ ಬುಕ್ ಓದೋಕೆ ಕೂತವಳು ರಾತ್ರಿಯಿಂದ ಬೆಳಗಿನ ಜಾವ 3 ಗಂಟೆ ಆಗಿದ್ರು ಕೂಡ ಬುಕ್ ನ ಓದ್ತಾನೆ ಇರ್ತಾಳೆ. ವಾಶ್ರೂಮ್ಗೂ ಎದ್ದು ಹೋಗಿರಲ್ಲ. ಕೊನೆಗೂ ಪಾರ್ಟಿ ಶುರು ಆಯ್ತು. ಇನ್ನ 31 ಜನ ಬಂದಿದ್ದಾರೆ ಅಷ್ಟೇ. ಪೆಟ್ರಿಷಿಯಾ ಒಂದು ಸ್ಪೆಷಲ್ ಅಡುಗೆ ಅಥವಾ ಡ್ರಿಂಕ್ ಏನೋ ಮಾಡ್ತಿದ್ದಾಳೆ, ಹಣ್ಣುಗಳನ್ನ ಕಟ್ ಮಾಡಿ. ರೋಸ್ಮೆರಿ ಬಂದು ಇದನ್ನ ನೋಡಿ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತಾ ಇದ್ಯಾ? ಇದೆಲ್ಲದರ ಅವಶ್ಯಕತೆ ಇಲ್ಲ. ತಲೆಗೇನು ವಿಚಿತ್ರವಾದ ಹೆಡ್ ಪೀಸ್ ಹಾಕೊಂಡಿದ್ಯಾ ಅಂತ ಕೇಳಿದಾಗ, ಇದು ನನ್ನ ಮೊದಲ ಪಾರ್ಟಿ, ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡೋಕಾಗಲ್ವಾ ಅಂತ ಬೈತಾಳೆ ಪೆಟ್ರಿಷಿಯಾ. ಆಮೇಲೆ ಹೊರಗೆ ಬಂದು ನೋಡಿದ್ರೆ ಇನ್ನೂ ಜಾಸ್ತಿ ಜನ ಬಂದಿಲ್ಲ. ಟಾಮ್ಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಎಲ್ಲಿಂದ ಮಾಡ್ತಾನೆ? ಮರಿಸನ ಭೇಟಿ ಆಗೋಕೆ
ಕೆಫೆಗೆ ಹೋಗಿದನಲ್ಲ ಅದಕ್ಕೆ ವಾಯ್ಸ್ ಮೆಸೇಜ್ ಹೋಗುತ್ತೆ. ಪಾರ್ಟಿಗೆ ಬರ್ಲಿಲ್ವಲ್ಲ ಅಂತ ಪೆಟ್ರಿಷಿಯಾ ಹೇಳ್ತಿದ್ದಾಳೆ. ಟಾಮ್ ಈ ಮೆಸೇಜ್ ನ ಪ್ಲೇ ಮಾಡಿದ್ದ ಅಜ್ಜಿ ಕೈಯಲ್ಲಿ ತಗ್ಲಾಕೊಳ್ಳೋಕು ಮುಂಚೆ. ನಂತರ ಬಿಲಿಯ ಪಾರ್ಟಿ ಕ್ಯಾನ್ಸಲ್ ಆಗಿದೆ ಅಂತ ಎಲ್ಲರೂ ಇಲ್ಲಿಗೇನೆ ಬರೋಕೆ ಶುರು ಮಾಡ್ತಿದ್ದಾರೆ. ಕ್ರಿಸ್ ಮತ್ತೆ ಅವಳ ಫ್ರೆಂಡ್ಸ್ ಕೂಡ ಪೆಟ್ರಿಷಿಯಾ ಏನ್ ದಬ್ಬಾಕಿದ್ದಾಳೆ ಅಂತ ನೋಡೋಕೆ ಬಂದಿದ್ದಾರೆ. ಆದ್ರೆ ಯಾವಾಗ ಡಿಜೆ ಡೇಲ್ ಅಡ್ವರ್ಟೈಸ್ಮೆಂಟ್ ಇರೋ ಸಾಂಗ್ ನ ಪ್ಲೇ ಮಾಡಿದ್ನೋ ಆಗ ಒಂದಷ್ಟು ಜನ ಎದ್ದೋದ್ರು. ಹೇಗೋ ಸರಿಯಾದ ಸಮಯಕ್ಕೆ ಮರಿಸಾಳ ಫ್ರೆಂಡ್ಸ್ ಪಾರ್ಟಿಗೆ ಬರ್ತಾರೆ. ಇವರು ಕುಡ್ದು ಆಲ್ರೆಡಿ ಟೈಟ್ ಆಗಿ ಬಂದಿರೋದ್ರಿಂದ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ. ಬೇರೆಯವರೆಲ್ಲ ಜೋರಾಗಿ ಪಾರ್ಟಿ ನಡೀತಾ ಇರೋ ಹಾಗಿದೆ ಅಂತ ಒಬ್ಬೊಬ್ರೆ ಎಂಟ್ರಿ ಕೊಡ್ತಾರೆ. ಪೆಟ್ರಿಷಿಯಾಗಂತೂ ಖುಷಿನೋ ಖುಷಿ. ಇದೇ ಗ್ಯಾಪ್ ಅಲ್ಲಿ ಪೆಟ್ರಿಷಿಯಾ ತಲೆಗೆ ಹಾಕೊಂಡಿರೋ ಕಿರೀಟ ಅಂದ್ರೆ ಏನಂತಾರಿದು ಹೆಡ್ ಪೀಸ್ ನ ನೋಡಿ ಕ್ರಿಸ್ ಮತ್ತೆ ಅವಳ ಫ್ರೆಂಡ್ಸ್ ಮತ್ತೆ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇದ್ದಾರೆ. ಪೆಟ್ರಿಷಿಯಾಗೆ ತುಂಬಾನೇ ಕೋಪ ಬಂತು. ಯಾಕೆ ನಿಮಗೆ ನನ್ನ ಕಂಡ್ರೆ ಆಗಲ್ಲ ಅಂತ ಕೇಳಿದಾಗ ಕ್ರಿಸ್ ಎದ್ ಬಂದು ಹೇಳ್ತಾಳೆ, ಬೂಗಿಮ್ಯಾನ್ ಬಗ್ಗೆ ಇವತ್ತಿಗೂ ಸುಳ್ಳು ಹೇಳ್ಕೊಂಡೆ ಓಡಾಡ್ತಿದ್ಯಲ್ಲ ಅದಕ್ಕೆ. ಬೂಗಿಮ್ಯಾನ್ ನನ್ನ ಫ್ರೆಂಡ್ಸ್ ನ ಕೊಂದಿದ್ದಾನೆ. ಅವರೆಲ್ಲ ತುಂಬಾನೇ ಜಾಗಗಳಲ್ಲಿ ಬಚ್ಚಿಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ, ಆದ್ರೂ ತಮ್ಮ ಪ್ರಾಣ ಕಾಪಾಡ್ಕೊಳ್ಳೋಕೆ ಆಗ್ಲಿಲ್ಲ. ಆದ್ರೆ ನೀನು ಬೆಡ್ ಕೆಳಗೆ ಬಚ್ಚಿಡ್ಕೊಂಡು ಅವನಿಂದ ಪಾರಾದೆ ಅಂತ ಸುಳ್ಳು ಹೇಳ್ದೆ. ಅದು ಅಟೆನ್ಷನ್ ಪಡ್ಕೊಳ್ಳೋಕೆ. ನಿನಗೆ ನಾಚಿಕೆ ಆಗಲ್ವಾ ಅಂತ ಬೈದು ಹೋಗ್ತಾಳೆ ಕ್ರಿಸ್. ಪೆಟ್ರಿಷಿಯಾಗೆ ತುಂಬಾನೇ ದುಃಖ ಆಯ್ತು. ಕಿಚನ್ ಗೆ ಬಂದು ಅಳ್ತಾ ಇದ್ದಾಳೆ. ಪಾರ್ಟಿ ಹಾಳಾಗೋದು ಬೇಡ ಅಂತ ಕೊನೆಗೂ ಡ್ರಿಂಕ್ ನ ರೆಡಿ ಮಾಡಿದ್ಲಲ್ಲ, ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಅದನ್ನ ತಗೊಂಡು ಬಂದು ಎಲ್ಲರಿಗೂ ಕೊಟ್ಟು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಆದರೆ ಮಧ್ಯದಲ್ಲಿ ಒಂದು ಸೆಕೆಂಡ್ಗೆ ಎಲ್ಲರೂ ಬಾಯಿ ಬಿಡ್ಕೊಂಡು ಭಯಾನಕವಾಗಿ ಸ್ಟ್ಯಾಚು ತರ ನಿಂತಿರೋ ಹಾಗೆ ಕಾಣಿಸುತ್ತೆ. ಸರಿಯಾಗಿ ಗಮನಿಸ್ಲಿಲ್ಲ ಅಂದ್ರೆ ಇದು ಕಾಣಿಸೋದೇ ಇಲ್ಲ. ಎಲ್ಲರೂ ಮತ್ತೆ ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವು ನೋಡ್ತಾ ಇರೋ ಈ ದೃಶ್ಯ ಸತ್ಯ ಅಲ್ಲ, ಆದ್ರೆ ಕನ್ನಡಿ ನಿಜಾನೇ ಹೇಳುತ್ತೆ. ಕನ್ನಡಿಯ ರಿಫ್ಲೆಕ್ಷನ್ ಅಲ್ಲಿ ಎಲ್ಲರೂ ಬಾಯಿ ಬಿಡ್ಕೊಂಡೆ ನಿಂತಿರೋದು. ಡ್ಯಾನ್ಸ್ ಎಲ್ಲ ಆದ್ಮೇಲೆ ಕೊನೆ ಬಾರಿ ಸ್ಪೀಚ್ ಕೊಡೋಕೆ ಅಂತ ಪೆಟ್ರಿಷಿಯಾ ಮೈಕ್ ಕೈಗೆ ತಗೊಂಡು ಬುಕ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಇದೆಯೋ ಅದನ್ನೇ ಓದೋಕೆ ಶುರು ಮಾಡ್ತಾಳೆ. ಈಗ್ಲೂ ಅಷ್ಟೇ ಎಲ್ಲರೂ ನಾರ್ಮಲ್ ಆಗಿ ಇರೋ ಹಾಗೆ ಕಾಣ್ತಿದೆ, ಆದ್ರೆ ಕನ್ನಡಿಯಲ್ಲಿ ಬಾಯಿ ಬಿಡ್ಕೊಂಡೆ ನಿಂತಿದ್ದಾರೆ. ಪೆಟ್ರಿಷಿಯಾಳ ಸ್ಪೀಚ್ ಮುಗ್ದಾದ್ಮೇಲೆ ನಾವು ಹೊರಗೆ ಬಾನ್ ಫೈರ್ ಹತ್ರ ಹೋಗ್ತೀವಿ ಅಂತ ಪಾರ್ಟಿಗೆ ಬಂದಿದ್ದವರೆಲ್ಲ ಹೋದ್ರು. ಪೆಟ್ರಿಷಿಯಾ ಅಡುಗೆ ಮನೆಗೆ ಬರ್ತಾಳೆ. ಇಲ್ಲೇ ಇದ್ದ ರೋಸ್ಮೆರಿ ಅದೇನ್ ಸ್ಪೀಚ್ ಕೊಟ್ಟೋ ಏನೋ ಒಂಚೂರು ಅರ್ಥ ಆಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಬೆಚಿರ್ ಕೂಡ ಬಂದ. ಯಾರೋ ಸೌಂಡ್ ಜಾಸ್ತಿ ಆಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದ್ರೆ ಪೆಟ್ರಿಷಿಯಾನ ನೋಡಿ ಏನಿದು ತಲೆ ಮೇಲೆ ಕಿರೀಟ, ಏನ್ ಮಾಡ್ತಿದ್ಯಾ ಇದೆಲ್ಲ ಅಂತ ಕೇಳಿದಾಗ ಪೆಟ್ರಿಷಿಯಾಗೆ ಈಗ ಪ್ರಜ್ಞೆ ಬರುತ್ತೆ. ಇವಳ ಮುಂದೆ ಹಣ್ಣು ತರಕಾರಿ ಏನೂ ಇಲ್ಲ ಸ್ನೇಹಿತರೆ, ಪ್ರಾಣಿ ಪಕ್ಷಿಗಳನ್ನ ಇವಳು ಕಟ್ ಮಾಡಿದಳೆ. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಾಗ ತಲೆ ಮೇಲೆ ಪ್ರಾಣಿಯ ಚರ್ಮ ಮತ್ತೆ ಕೊಂಬುಗಳಿಂದ ಮಾಡಿರೋ ದೊಡ್ಡ ಹೆಡ್ ಪೀಸ್ ಇದೆ. ಇದೇನಪ್ಪ ಅಂತ ಹೊರಗೆ ಬಂದು ನೋಡ್ತಾಳೆ. ಇಡೀ ಪಾರ್ಟಿಯಲ್ಲಿ ಡೆಕೋರೇಷನ್ ಎಲ್ಲ ಸೇಮ್ ಮಾಟಗಾತಿಯ ಮನೆಯ ರೀತಿ ಮಾಡಿದಳೆ. ಅಷ್ಟೇ ಯಾಕೆ, ಇವಳು ಓದ್ತಾ ಇದ್ದ ಯುವರ್ ಟರ್ನ್ ಬುಕ್ ನ ನಿಜವಾದ ರೂಪವನ್ನ ನೋಡ್ತಾಳೆ. ಇದು ವಾಮಾಚಾರದ ಬಗ್ಗೆ, ಭಯಾನಕ ಆಚರಣೆಗಳ ಬಗ್ಗೆ ಇರೋ ಬುಕ್. ಈ ಬುಕ್ ಒಂದು ದುಷ್ಟಶಕ್ತಿಗೆ ಸಂಬಂಧಪಟ್ಟಿದ್ದು, ಮ್ಯಾಜಿಕಲ್ ಪವರ್ಸ್ ಎಲ್ಲ ಇದೆ. ಅದಕ್ಕೆ ಮೊದಲು ಪದೇ ಪದೇ ನೊಣ ಬಂದು ಇದರ ಮೇಲೆ ಕುತ್ಕೊಂತಾ ಇತ್ತು. ಈ ಬುಕ್ ತಂತಾನೆ ಬುಕ್ ಶೆಲ್ಫ್ ಇಂದ ಕೆಳಗೆ ಬಿದ್ದಿತ್ತು. ಆಮೇಲೆ ಬುಕ್ ನ ಮೇಲೆ ಟೀ ಮಗ್ನ ಇಟ್ಟಿದ್ದಾಗ್ಲೂ ಕೂಡ ಅದು ತಾನಾಗೆ ಸೈಡ್ಗೆ ಹೋಗಿತ್ತು. ಇದೆಲ್ಲ ಯಾಕಾಯ್ತು ಅಂದ್ರೆ ಪೆಟ್ರಿಷಿಯಾ ಬುಕ್ ನ ಓದ್ಲಿ ಅಂತ. ಈ ಬುಕ್ ಪೆಟ್ರಿಷಿಯಾಗೆ ಭ್ರಮೆ ಆಗೋ ಹಾಗೆ ಮಾಡುತ್ತೆ. ಬುಕ್ ಏನನ್ನ ತೋರಿಸುತ್ತೋ ಅದನ್ನ ಮಾತ್ರ ಪೆಟ್ರಿಷಿಯಾ ನೋಡ್ತಾ ಇದ್ದಾಳೆ. ಇವಳು ಅನ್ಕೊಂತಿದ್ಲು ನಾನು ಒಳ್ಳೆ ಪಾರ್ಟಿ ಕೊಡ್ತಾ ಇದ್ದೀನಿ ಅಂತ, ಆದ್ರೆ ಬುಕ್ ಇವಳ ಕೈಯಲ್ಲಿ ತನ್ನ ಕೆಲಸ ಮಾಡಿಸ್ಕೊಂತಾ ಇದ್ದಿದ್ದು. ಪಾರ್ಟಿಯಲ್ಲಿ ಎಲ್ಲರಿಗೂ ಒಂದು ಡ್ರಿಂಕ್ ನ ಕೊಟ್ಲಲ್ಲ, ಅದರಲ್ಲಿ ರಕ್ತ ಮತ್ತೆ ಸಾವನ್ನಪ್ಪಿರೋ ಪ್ರಾಣಿಗಳ ಪಾರ್ಟ್ಸ್ ಇತ್ತು ಸ್ನೇಹಿತರೆ. ಸ್ಪೀಚ್ ಕೊಟ್ಟೆ ಅಂತ ಪೆಟ್ರಿಷಿಯಾ ಅನ್ಕೊಂಡಿದ್ಲು, ಆದ್ರೆ ಯಾವ್ದೋ ಮಂತ್ರವನ್ನ ಹೇಳಿರ್ತಾಳೆ. ಅದಕ್ಕೆ ಎಲ್ಲರೂ ಬಾಯಿ ಬಿಡ್ಕೊಂಡು ಪೊಸೆಸ್ಡ್ ಆಗಿರೋ ರೀತಿ ನಿಂತಿರ್ತಾರೆ. ಹೇಗೋ ರೋಸ್ಮೆರಿ ಇವಳು ಕೊಟ್ಟಿದ್ದೇನು ತಿಂದಿರಲ್ಲ ಕುಡ್ದಿರಲ್ಲ, ಹಾಗಾಗಿ ಬಚಾವಾದ್ಲು. ಪೆಟ್ರಿಷಿಯಾ ಬುಕ್ ನ ಓಪನ್ ಮಾಡಿ ನೋಡ್ತಾಳೆ. ಇವಳು ಮಾಡಿರೋ ವಾಮಾಚಾರದ ಪ್ರಯೋಗ ಏನಂದ್ರೆ, ಹೊರಗೆ ಎಲ್ಲರೂ ಬಾನ್ ಫೈರ್ ಹತ್ರ ಹೋಗ್ತೀವಿ ಅಂತ ಹೋದ್ರಲ್ಲ, ಆ ಬಾನ್ ಫೈರ್ ಕೂಡ ವಿಕರ್ ಮ್ಯಾನ್ ಸ್ಟೈಲ್ ಅಲ್ಲಿ ಮಾಡಿರೋದು. ವಿಕರ್ ಮ್ಯಾನ್ ಮೂವಿಯಲ್ಲಿ ದೊಡ್ಡ ಸ್ಟ್ಯಾಚು ಒಳಗೆ ಮನುಷ್ಯರನ್ನ ಮತ್ತೆ ಪ್ರಾಣಿಗಳನ್ನ ಹಾಕಿ ಸುಟ್ ಹಾಕ್ತಾರೆ. ಅದೇ ರೀತಿ ಪೆಟ್ರಿಷಿಯಾ ಕಡ್ಡಿಗಳಿಂದನೇ ಸ್ಟ್ಯಾಚುನ ಮಾಡಿ ಬಾನ್ ಫೈರ್ ಹಚ್ಚಿ ಬಂದಿದ್ದಾಳೆ. ಪಾರ್ಟಿಯಲ್ಲಿ ಇದ್ದವರೆಲ್ಲ ಬಾಯಿ ಬಿಡ್ಕೊಂಡು ಪೊಸೆಸ್ಡ್ ಆಗಿರೋ ಸ್ಥಿತಿಯಲ್ಲೇ ಸಮುದ್ರಕ್ಕೆ ಹೋಗ್ತಾ ಇದ್ದಾರೆ. ಈ ದೃಶ್ಯ ಮೊದಲು ಕೂಡ ನಾವು ನೋಡಿದೀವಿ ಸ್ನೇಹಿತರೆ. ಎಲ್ಲಿ ಅಂದ್ರೆ ಮೊದಲನೇ ಎಪಿಸೋಡ್ ಅಲ್ಲಿ ಟಾಮ್ ಆರ್ಥರ್ಗೆ ಟೌನ್ ನ ಇತಿಹಾಸದ ಬಗ್ಗೆ ಹೇಳ್ಬೇಕಾದ್ರೆ ಕೆಲವೊಂದು ಫೋಟೋಸ್ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಒಂದು ಫೋಟೋ ಈ ಬಾನ್ ಫೈರ್ ದಾಗಿತ್ತು. ಮೊದಲೇ ಹೇಳ್ದಂಗೆ ಆ ಫೋಟೋಸ್ ಅಲ್ಲೆಲ್ಲ ಇರೋದು ಟೌನ್ ನ ಇತಿಹಾಸ. ವಿಕ್ ಹೇಳ್ದಂಗೆ ಇತಿಹಾಸ ಮರುಕಳಿಸ್ತಾ ಇದೆ. ಪೆಟ್ರಿಷಿಯಾ ಮತ್ತೆ ಬೆಚಿರ್ ಜನರನ್ನ ಕಾಪಾಡೋಕೆ ಬರ್ತಾರೆ. ಯಾರು ಇವರ ಮಾತನ್ನ ಕೇಳ್ತಿಲ್ಲ. ಎಲ್ಲಿ ನೀರಲ್ಲಿ ಮುಳುಗೋಗ್ತಾರೋ ಅಂತ ಗಾಬರಿ ಆದ ಬೆಚಿರ್ ವಾಕಿ ಟಾಕಿಯಿಂದ ಇರೋಬರೋ ರೆಸ್ಕ್ಯೂ ಟೀಮ್ ಅವ್ರನ್ನೆಲ್ಲ ಕರೀತಾ ಇದ್ದಾನೆ. ಅದೇ ಪೆಟ್ರಿಷಿಯಾ ಬಾನ್ ಫೈರ್ ಗೆ ಬುಕ್ ನ ಬಿಸಾಕೋಕೆ ನೋಡ್ತಾಳೆ. ಆದ್ರೆ ಬುಕ್ ಒಂದು ರೀತಿ ಇವಳ ಕೈಗೆ ಕಚ್ಕೊಂಡಿದೆ, ಬಿಸಾಕೋಕೆ ಆಗ್ತಿಲ್ಲ. ಕೈ ಸುಟ್ಟೋದ್ರು ಪರವಾಗಿಲ್ಲ ಅಂತ ಬುಕ್ ನ ಬೆಂಕಿ ಒಳಗೆ ಇಡ್ಕೊಂಡಾಗ ಬುಕ್ ಇವಳ ಕೈಯಿಂದ ಬೆಂಕಿ ಒಳಗೆ ಬಿದ್ದು ಸುಟ್ಟು ಹೋಗುತ್ತೆ. ಹಿಂದೆನೆ ಎಲ್ಲರೂ ಬುಕ್ ನ
ಮ್ಯಾಜಿಕಲ್ ಪವರ್ಸ್ ನ ಕಂಟ್ರೋಲ್ ಇಂದ ಹೊರಗೆ ಬಂದ್ರು. ಕ್ರಿಸ್ ಇದೆಲ್ಲ ಪೆಟ್ರಿಷಿಯಾ ಕಡೆಯಿಂದಾನೇ ಆಗಿದ್ದು, ಡ್ರಿಂಕ್ ಅಲ್ಲಿ ಯಾವ್ದೋ ಡ್ರಗ್ಸ್ ನ ಮಿಕ್ಸ್ ಮಾಡಿದ್ದಾಳೆ ಅಂತ ಕಿರ್ಚಾಡ್ತಿದ್ದಾಳೆ. ಇದೆಲ್ಲ ಕೇಳಿ ಬೇಜಾರಲ್ಲಿ ಪೆಟ್ರಿಷಿಯಾ ಒಬ್ಳೆ ಮನೆಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಟಾಮ್ ಮತ್ತೆ ವಿಕ್ ಇದೇ ರೋಡ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಪೆಟ್ರಿಷಿಯಾನ ನೋಡಿ ಟ್ರಕ್ ಅಲ್ಲಿ ಕೂರಿಸ್ಕೊಂತಾರೆ. ಏನಾಯ್ತು ಅನ್ನೋದನ್ನ ಆಮೇಲೆ ಕೇಳೋಣ ಅಂತ ಮೊದ್ಲು ಚರ್ಚ್ಗೆ ಬರ್ತಾರೆ. ಫಾದರ್ ನ ವಾಯ್ಸ್ ಮೆಸೇಜ್ ಬಂದಿತ್ತಲ್ಲ, ಟಾಮ್ಗೆ ದೇವ್ರಿಗೆಲ್ಲ ಕ್ಷಮೆ ಕೇಳ್ತಾ ಇದ್ರು. ಏನಾಯ್ತು ಅಂತ ನೋಡೋಕೆ ಬಂದಿದ್ದಾರೆ, ಆದ್ರೆ ಬರೋದು ತಡ ಆಯ್ತು. ಫಾದರ್ ಡೋರ್ಗೆನೆ ನೇಣು ಹಾಕೊಂಡು ಸಾವನ್ನಪ್ಪಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ಅಲ್ಲಿ ನೋಡೋಣ ಸ್ನೇಹಿತರೆ. ಉಳಿದ 6 ಎಪಿಸೋಡ್ಸ್ ನ ಒಂದೇ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.